ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಮ್ಮ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ವಿಚಾರ 123 ಮತ್ತೆ ಭಗವದ್ಗೀತೆ ಕನ್ನಡ ಕವಿಗಳು ಕಂಡಂತೆ ಬಿಂದು 16ಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಹಾಗೂ ಲಯವಾದ್ಯಗಾರರಾದಂಥ ರವಿಯವರು, ಶ್ಯಾಮದತ್ತ ಅವರು. ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀರಾಮ್. ಎಲ್ಲರಿಗೂ ಆತ್ಮೀಯವಾದಂತಹ ನಮಸ್ಕಾರ. ನಮ್ಮ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿ ತಿಂಗಳ ನಿರಂತರ ಕಾರ್ಯಕ್ರಮ ಇಂಚರ 123 ಮತ್ತು ಭಗವದ್ಗೀತೆ ಕನ್ನಡ ಕವಿಗಳು ಕಂಡಂತೆ ಬಿಂದು 16ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಹಾಗೂ ನನ್ನೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಅಕಾಡೆಮಿಯ ಗೌರವ ಅಧ್ಯಕ್ಷರು ಧಾರ್ಮಿಕ ಚಿಂತಕರು ಆದಂತಹ ಎಂ ಚಂದ್ರಶೇಖರ್ ಅವರಿಗೆ ಉತ್ತಮವಾದಂತಹ ಸ್ವಾಗತ. ಸಂಸ್ಕಾರ ಭಾರತೀಯ ಬೆಂಗಳೂರು ಉತ್ತರ ತಾಲೂಕು ಸಂಚಾಲಕರು, ಉಪನ್ಯಾಸಕರು ಹಾಗೂ ಸಾಂಸ್ಕೃತಿಕ ಚಿಂತಕರಾದಂತಹ ಡಾಕ್ಟರ್ ಅನಂತಕೃಷ್ಣ ಅವರು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರತಿಭೆ ಹಾಗೂ ಇಂದಿನ ಇಂಚರ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕ ಪಠಣ ಮಾಡಲು ಆಗಮಿಸಿರತಕ್ಕಂತಹ ಅಕ್ಷಯ್ ಭಾರದ್ವಾಜ್ ಮತ್ತು ಸಾಂಸ್ಕೃತಿಕ ಚಿಂತಕರಾದ ರವೀಶ್ ಅವರಿಗೆ ಹಿರಿಯ ಗಮನಿಕೆಗಳಾದಂತಹ ಶ್ರೀಯುತರಾದ GS ನಾರಾಯಣ ಅವರಿಗೆ ಸಹ ಸ್ವಾಗತ. ಇಂದಿನ ಕಾರ್ಯಕ್ರಮದ ಗಾಯಕಿ ಹಾಗೂ ಆಯುರ್ವೇದದ ವೈದ್ಯ ಆಗಿರ್ತಕ್ಕಂತಹ ಸುರಭಿ ಶ್ರೀಹರಿ ಅವರು ಬರಬೇಕಿತ್ತು. ಉಪನ್ಯಾಸರು ಕವಿಗಳು ನೀಡಿಕೊಟ್ಟರಾದಂತಹ ಇಂದಿನ ಕಾರ್ಯಕ್ರಮದ ಭಗವದ್ಗೀತೆಯ ವಿವರಣೆ ನೀಡಿರುವ ಬಾರ ವಿಜಯಕುಮಾರ್ ಅವರಿಗೂ ಸಹ ಅಂತರ್ಜಾಲ ಪ್ರಚಾರಕರು ಏನಂತೀರಿ ಖ್ಯಾತಿಯ ಶ್ರೀಕಂಠ ಬಾಲಗಂಜಿ ಅವರಿಗೂ ಸಹ ತಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಕವಿಯತ್ರಿ ಕರ್ಣಿ ವಿಜಯಕುಮಾರ್ ಆಗಮಿಸುತ್ತಾರೆ. ಶಂಕರ್ ಅವರಿಗೂ ಸಹ ಉತ್ತಮವಾದಂತಹ ಸ್ವಾಗತ. ಕಾರ್ಯಕ್ರಮ ವಿಶೇಷವಾಗಿ ಒಂದು ವಾರಗಳ ಮುಂಚೆ ಇಟ್ಟಿದ್ದೇವೆ. ಕಾರಣ ಇಷ್ಟೇನೆ, ನಾಳೆ ಅಯೋಧ್ಯೆಯ ಒಂದು ವಿಶೇಷ ಕಾರ್ಯಕ್ರಮ, ಅದ್ರ ಜೊತೆ ಮಾತಾಡ್ತಕ್ಕಂಥದ್ದು ಮುಗಿದ ಮುಂಚೆನೆ ಅದು ಮಾತಾಡಲಿ ಅಂತ ಅನೇಕ ಹಿರಿಯರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಾಳೆ ಎಲ್ಲರೂ ಆ ಕಾರ್ಯಕ್ರಮ ಪಾಲ್ಗೊಳ್ಳೋದ್ರಿಂದ ಅದೇ ಮುಂದಿನ ನಾವಿರೋದ್ರಿಂದ ಬರೋ ವಾರವಾಗಿ ಬರೋ ವರ್ಷಗಳು ಮುಗಿಯೋದ್ರಿಂದ ವಿಶೇಷವಾಗಿ ಅದರ ಹಿಂದಿನ ಮತ್ತು ಮುಂದಿನ ಪೀಳಿಗೆಯ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಾಳೆ ಅದನ್ನು ನೋಡ್ತಾ ನೋಡ್ತಾ ಹೌದಾ ಇಲ್ಲ ಅನ್ನೋದು ನಾವೇ ಮನಸ್ಸಾಗಿ ಚಿಂತನೆ ಕೂಡ ಮಾಡಬೇಕಾಗಿದೆ. ಅದನ್ನೆಲ್ಲರೂ ಮತ್ತೆ ಸ್ವಾಗತ ಬಯಸ್ತಾ ಶ್ಯಾಮದತ್ತ ಅವರಿಗೆ ಧನ್ಯವಾದಗಳು. ವಿದ್ವಾಂಸರು, ನಾವು ಹೊರತಂದಿರುವ ಧಾರ್ಮಿಕ ಸಿಂಚನದ ಲೇಖಕರಾದಂಥ ಗುರುಗಳಾಗಿದ್ದ SR ರವೀಶ್ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರ ನೆನಪಿನಲ್ಲಿ ಅವರ ಸ್ಮರಣಾರ್ಥ 1 ನಿಮಿಷದ ಮೌನಾಚರಣೆ ದಯವಿಟ್ಟು ಎಲ್ಲರೂ ನಿಂತ್ಕೋಬೇಕು. ಧನ್ಯವಾದಗಳು. ಈಗ ಪ್ರಜ್ವಲನೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ದೀಪ ಪ್ರಜ್ವಲನೆ ಮಾಡಿ ಶುಭ ಹಾರೈಸಿದ ಎಲ್ಲ ಗಣ್ಯರಿಗೆ ನಮ್ಮ ವಂದನೆಗಳು. ಈ ಮಾಸ ಬೇಂದ್ರೆ ಮತ್ತೆ KS ನರಸಿಂಹಸ್ವಾಮಿ ಅವರ ಜನ್ಮದಿನದಿಂದ ನಮ್ಮ ಅಕಾಡೆಮಿ ವಿದ್ಯಾರ್ಥಿಗಳಿಂದ ಒಂದು ಹಾಡು ಜೊತೆಗೆ ರಾಮನ ಬಗ್ಗೆ ಒಂದು ಹಾಡು ಹಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಬರಬೇಕು. ತಣ್ಣಗಾಯಿತು ಸಂಜೆ ರಂಜಿಸಿ ತೆರಳಿತು, ಹಗಲಿನ ಬರ ತಣ್ಣಗಾಯಿತು ಸಂಜೆ ರಂಜಿಸಿ ತೆರಳಿತು, ತುಂಬು ತಾರೆಯ ಗಗನ ಮೆರೆಯಿತು ಚಂದ್ರಲೋಕವೇ ತೆರೆಯಿತು, ಚಂದ್ರಲೋಕವೇ ತೆರೆಯಿತು, ಹಗಲಿನ ಬರ ತಣ್ಣಗಾಯಿತು ಸಂಜೆ ರಂಜಿಸಿ ತೆರಳಿತು, ತುಂಬು ತಾರೆಯ ಗಗನ ಮೆರೆಯಿತು ಚಂದ್ರಲೋಕವೇ ತೆರೆಯಿತು, ಚಂದ್ರಲೋಕವೇ ತೆರೆಯಿತು. ಸುತ್ತ ಬೆಳ್ಳಿಯ ಹಬೆಯನೇ ಬಿಸಿ ಬೆಳಕು ನುಗ್ಗಿತು ಹಳ್ಳಿಗೆ,
ಬೆಳ್ಳಿಯ ಹಬೆಯಲೇ ಬಿಸಿ ಬೆಳಕು ನುಗ್ಗಿತು ಹಳ್ಳಿಗೆ. ಹಾದಿ ಬೀದಿಯಲೆಲ್ಲ ಮಲ್ಲಿಗೆ ಹಾಡು ಜೀವವೇ ಮೆಲ್ಲಗೆ. ಹಾದಿ ಬೀದಿಯಲೆಲ್ಲ ಮಲ್ಲಿಗೆ ಹಾಡು ಜೀವವೇ ಮೆಲ್ಲಗೆ. ಹಾಡು ಜೀವವೇ ಮೆಲ್ಲಗೆ. ಹಗಲಿನ ಬರ ತಣ್ಣಗಾಯಿತು ಸಂಜೆ ರಂಜಿಸಿ ತೆರಳಿತು. ತುಂಬು ತಾರೆಯ ಗಗನ ಮೆರೆಯಿತು ಚಂದ್ರಲೋಕವೇ ತೆರೆಯಿತು. ಚಂದ್ರಲೋಕವೇ ತೆರೆಯಿತು. ಆಳಿನೆತ್ತರ ಬೆಳೆದ ಜೋಳದ ಹೊಲದ ಚೆಲುವಿನ ತೊಡೆಯಲಿ. ಆಳಿನೆತ್ತರ ಬೆಳೆದ ಜೋಳದ ಹೊಲದ ಚೆಲುವಿನ ತೊಡೆಯಲಿ. ಬಾನಿನೆತ್ತರ ಹಾರಿದೊಲವಿನ ಕೆಂಪು ಕನಸಿನ ಸುಳಿಯಲಿ. ಬಾನಿನೆತ್ತರ ಹಾರಿದೊಲವಿನ ಕೆಂಪು ಕನಸಿನ ಸುಳಿಯಲಿ. ಕೆಂಪು ಕನಸಿನ ಸುಳಿಯಲಿ. ಹಗಲಿನ ಬರ ತಣ್ಣಗಾಯಿತು ಸಂಜೆ ರಂಜಿಸಿ ತೆರಳಿತು. ತುಂಬು ತಾರೆಯ ಗಗನ ಮೆರೆಯಿತು ಚಂದ್ರಲೋಕವೇ ತೆರೆಯಿತು. ಚಂದ್ರಲೋಕವೇ ತೆರೆಯಿತು. ಇನಿಯ ಬಂದನು ಬಂದ ಬಂದನೆ ಎಂದು ಕಾದಿಹ ಹೆಣ್ಣಿಗೆ. ಇನಿಯ ಬಂದನು ಬಂದ ಬಂದನೆ ಎಂದು ಕಾದಿಹ ಹೆಣ್ಣಿಗೆ. ಅವನೇ ಚಂದಿರ ತಾನೆ ಚಂದ್ರಿಕೆ ಬೇರೆ ಹುಣ್ಣಿಮೆ ಏತಕ್ಕೆ. ಅವನೇ ಚಂದಿರ ತಾನೆ ಚಂದ್ರಿಕೆ ಬೇರೆ ಹುಣ್ಣಿಮೆ ಏತಕ್ಕೆ. ಬೇರೆ ಹುಣ್ಣಿಮೆ ಏತಕ್ಕೆ. ಹಗಲಿನ ಬರ ತಣ್ಣಗಾಯಿತು ಸಂಜೆ ರಂಜಿಸಿ ತೆರಳಿತು. ತುಂಬು ತಾರೆಯ ಗಗನ ಮೆರೆಯಿತು ಚಂದ್ರಲೋಕವೇ ತೆರೆಯಿತು. ಚಂದ್ರಲೋಕವೇ ತೆರೆಯಿತು. ಚಂದ್ರಲೋಕವೇ ತೆರೆಯಿತು. ಚಂದ್ರಲೋಕವೇ ತೆರೆಯಿತು. ಬಾರೋ 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 ಸಾಧನ ಕೇರಿಗೆ. ಮರಳಿ ನಿನ್ನೀ ಊರಿಗೆ. ಬಾರೋ 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 ಸಾಧನ ಕೇರಿಗೆ. ಮರಳಿ ನಿನ್ನೀ ಊರಿಗೆ. ಮರವು ಮುಗಿಲಿಗೆ ನೀಡಿದೆಯ. ಗಿಡವು ಹೊದರೊಳು ಆಡಿದೆಯ. ಮರವು ಮುಗಿಲಿಗೆ ನೀಡಿದೆ. ಗಿಡವು ಹೊದರೊಳು ಆಡಿದೆ. ಗಾಳಿಯಲ್ಲೂ ಆಡಿದೆಯ. ದುಗುಡ ಇಲ್ಲಿಂದೋಡಿದೆಯ. ಏಳು ಗೆಳೆಯ ಬೇರೆಯಲ್ಲಿ ತೆರೆದ ನೋಟವೇ ನೋಡಿದೆ. ತೆರೆದ ನೋಟವೇ ನೋಡಿದೆ. ತೆರೆದ ನೋಟವೇ ನೋಡಿದೆ. ಬಾರೋ 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 ಸಾಧನ ಕೇರಿಗೆ. ಮರಳಿ ನಿನ್ನೀ ಊರಿಗೆ. ಮಳೆಯು ಎಳೆಯುವ ತೇರಿಗೆ. ಹಸಿರು ಏರಿದೆ ಏರಿಗೆ. ಮಳೆಯು ಎಳೆಯುವ ತೇರಿಗೆ.
ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ, ನೋಟ ಸೇರದು ಯಾರಿಗೆ, ನೋಟ ಸೇರದು ಯಾರಿಗೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮರಳಿ ನಿನ್ನೀ ಊರಿಗೆ, ಮರಳಿ ನಿನ್ನೀ ಊರಿಗೆ. ನಮಾಲ ಭೂಷಣ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ನಂದನಂದನ ಇಂದು ವದನ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಕ್ಷೀರಾಬ್ಧಿ ಶಯನ ಶಾರಾಬ್ಧಿ ಬಂಧನ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಧನ್ಯಚಾರಿತ್ಯ ವನ್ಯವನಮಾಲ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ದಶರಥ ಬಾಲ ದಶಮುಖ ಕಾಲ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಪಾಲಿದಾಮರ ವಾಲಿನಾಶಕ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಭಕ್ತ ಪಾಲಕ ಮುಕ್ತಿದಾಯಕ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಕಂಕಣ ಭೂಷಣ ಪಂಕಜ ನಯನ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಭರತಾನಂದ ಭದ್ರಾದಿವಾಸ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಆಲೋಲ ತುಳಸಿ ವನಮಾಲ ಭೂಷಣ ಶ್ರೀರಾಮ ರಾಮ ಹರೇ, ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಪಾಲಯ. ಪುರುಷೋತ್ತಮ ಪಾಲಯ, ಪುರುಷೋತ್ತಮ ಪಾಲಯ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶ್ರೀ ಹರಿಕೃಷ್ಣ ಅವರು ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲೇ ತೊಂದರೆ ಜಾಸ್ತಿ ತೊಂದರೆ ಕೊಡಲ್ಲ. ನಮ್ಮ ಅಕಾಡೆಮಿಯ ಉಪಾಧ್ಯಕ್ಷರಾದಂತಹ ರವಿಯವರು
ಪ್ರಭಾಕರ್ ಅವರು ಗಣ್ಯರು ಎಲ್ಲರೂ ಬಂದವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ನಮ್ಮ ಅಕಾಡೆಮಿ ವಿದ್ಯಾರ್ಥಿ ಜಯಶ್ರೀ ಅವರು ವೇದಿಕೆ ಬರಬೇಕು. ಅವರು ಇತ್ತೀಚೆಗಷ್ಟೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಅವ್ರಿಗೊಂದು ನೆನಪಿನ ಕಾಣಿಕೆ ಎಲ್ಲ ವಿದ್ಯಾರ್ಥಿಗಳಿಂದ ಅವರೇ ತಂದಿದ್ದಾರೆ. ಮುಂದೆ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಅನಂತಕೃಷ್ಣ ಅವರು ಇಂದಿನ ಕಾರ್ಯಕ್ರಮದ ಬಗ್ಗೆ ಮತ್ತೆ ಅಯೋಧ್ಯೆಯ ಬಗ್ಗೆ ಮಾತನಾಡಬೇಕಂತ 25 ವರ್ಷ ನೀವು ಮಾಡ್ತಾ ಇರೋದಲ್ಲ ಇದು ಪಂಚಾವತಿ 25 ವರ್ಷ ಸಂಸ್ಥೆಗೆ ಪ್ರತಿ ತಿಂಗಳು ಈ ರೀತಿ ಕಾರ್ಯಕ್ರಮ 25 ವರ್ಷ ಮಾಡೋದು ತುಂಬಾ ದೊಡ್ಡದು. ಅಂದ್ರೆ 25 ವರ್ಷ ಅಂದ್ರೆ 300ನೇ ಸಂಸ್ಥೆ. ಇದು 123 ಅಂದ್ರೆ 3-4 ವರ್ಷ ಆಯ್ತು ಶುರು ಮಾಡಿ. ಅದು ಅವಾಗ ಮುಂಚೆ 129 ಕಾರ್ಯಕ್ರಮ ಅಥವಾ 123 ಕಾರ್ಯಕ್ರಮ ಎಷ್ಟೇ ಆಗ್ಲಿ ಇದನ್ನ ಮಾಡೋದು ಒಂದು ದೊಡ್ಡದ ಒಂದು ಸಾಧನೆನೆ. ಯಾಕೆ ಅಂತಂದ್ರೆ ಇಷ್ಟು ಜನ ಸೇರಿರೋದು ನೋಡಿದ್ರೆ, ಈಗ ಯಾವ್ದೇ ಕಾರ್ಯಕ್ರಮ ಆಗ್ಲಿ 8-10 ಜನ ಆನ್ಲೈನ್ ಅಲ್ಲಿ ಸೇರಿ ಇದ್ರೂ 10 ಜನದ ಮೇಲೆ ಸೇರ್ತಾರೆ. ಆ ರೀತಿ ಇದೆ ಈಗ ಕಾರ್ಯಕ್ರಮಗಳಲ್ಲಿ. ನಾವು ಇದು ಭಾರತಿನಲ್ಲಿ ಈ ತರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅವಾಗ ಜನ ಸೇರೋಲ್ಲ, ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ. ಈಗ ಹೆಂಗೆ ಅಂತಂದ್ರೆ ಯಾರೋ ಒಬ್ರು ಕಲಾವಿದರು ಇರ್ತಾರೆ, ಕಲಾವಿದರಲ್ಲಿ ಅವ್ರು ಹೇಳಿ ಅಂತ ಹೇಳಿದಾಗ ಅವ್ರ ಸ್ಟೂಡೆಂಟ್ಸ್ ಅಥವಾ ಅವ್ರ ಮನೆಯವರು ಅಷ್ಟಾದ್ರೂ ಸೇರ್ಲಿ ಅಂತ ಹೇಳ್ತಾರಲ್ಲ. ಸ್ಕೂಲಲ್ಲಿ ಮೊದಲನೇ ಸ್ಕೂಲ್ ಡೇ ಆದಾಗ ಮೊದಲನೇ ಕ್ಲಾಸಿಂದ ಮುಗಿದ ಕೂಡಲೇ ಅವ್ರ ಮಕ್ಕಳನ್ನ ಕರ್ಕೊಂಡು ವಾಪಸ್ ಹೋಗ್ತಾರೆ. ಕೊನೆಯದಕ್ಕೆ ಬಂದಾಗ ಅವ್ರು ಯಾರು ಪ್ರೆಸೆಂಟೇಶನ್ ಕೊಡ್ತಿರ್ತಾರೆ ಅವ್ರ ಮನೆಯವರು ಟೀಚರ್ಸ್, ಯಾಕೆಂದ್ರೆ ಟೇಬಲ್ ಎಲ್ಲ ತೆಗಿಬೇಕಲ್ಲ, ಅವ್ರನ್ನ ಬಿಟ್ಬಿಟ್ರೆ ಮಿಕ್ಕವ್ರು ಯಾರು ಇರಲ್ಲ. ಇರುತ್ತೆ ಕಾರ್ಯಕ್ರಮ. ಇಷ್ಟು ಜನ ಸೇರಿ ಅದೇ ಹೇಳ್ತಾ ಇದ್ದೇವೆ ಶುರು ಮಾಡಿದಾಗ, ಎಲ್ಲ 40+ ಇದೀವಿ ನಾವು. ಈ 40+ ಇಂದ ಕೆಳಗಡೆ ಇರೋರು ತುಂಬಾ ಕಮ್ಮಿ ಇದ್ದಾರೆ. ಅವರನ್ನ ಹೇಗೆ ಮಾಡೋದು ಅಂತ ಮೊನ್ನೆ ಒಬ್ರು ಒಂದು ಮೆಸೇಜ್ ಕಳಿಸಿದ್ರು. ಹಿಂದೆಲ್ಲ ಮಹಾಪುರುಷರು ತುಂಬಾ ಆಗ್ತಾ ಇದ್ರಂತೆ. ಯಾಕೆ ಅಂತಂದ್ರೆ 4ನೇ ಮಕ್ಕಳು, 5ನೇ ಮಕ್ಕಳು, 9ನೇ ಮಕ್ಕಳು, 13ನೇ ಮಕ್ಕಳು ಈ ತರದವ್ರು ಮಹಾಪುರುಷ ಆಗಿರೋರು. ಈಗ ಒಬ್ರೇ ಇಬ್ರೇ ಇರ್ತಾರೆ. ಮಹಾಪುರುಷ ಆಗೋಕೆ ಯಾರು ಸಾಧ್ಯನೇ ಇಲ್ಲ ಅಂತ. ಯಾಕೆಂದ್ರೆ ಮಹಾಪುರುಷ ಆಗ್ಬೇಕಾದ್ರೆ ಸ್ವಲ್ಪನಾರು ಕಷ್ಟನ ತಿಳಿದಿರ್ಬೇಕು, ಅರ್ತಿರ್ಬೇಕು, ಹಂಗಾದ ಮಹಾಪುರುಷ ಆಗ್ತಾರೆ ಅಂತ. ಇವಾಗ ನಮ್ಮಲ್ಲಿ ಅವತ್ತು ಸಾಧ್ಯನೇ ಇಲ್ಲ. ನಾನು 9ನೇವನು. ಆತರ ಇವಾಗ ಸಿಚುವೇಶನ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬರ್ತಿದೆ. ಇದು ನಾನು 2ನೇ ಸಲ ಇಲ್ಲಿಗೆ ಬರ್ತಾ ಇರೋದು. ಖುಷಿ ಆಗತ್ತೆ. ಯಾಕೆ ಅಂತಂದ್ರೆ ಅವಾಗಿದ್ದಿಗೂ ಇವಾಗ ಇದ್ದಿದ್ದಕ್ಕೂ ಸ್ವಲ್ಪ ಜಾಸ್ತಿ ಆಗಿದೆ ನಂಬರ್. ಅದಕ್ಕೆ ಖುಷಿ ಆಗತ್ತೆ ಒಂಥರಕ್ಕೆ. ಇದ್ರ ಜೊತೆಗೆ ರಾಮನ್ ಬಗ್ಗೆ ಹೇಳಿದ್ರು. ಇದಕ್ಕೆ ಮುಂಚಿನ ಕಾರ್ಯಕ್ರಮದಲ್ಲಿ 16ನೇ ಅಧ್ಯಾಯ ಹೇಳ್ತಾ ಇರ್ಬೇಕಾದ್ರೆ ಸಾತ್ವಿಕ, ರಾಜಸಿಕ, ತಾಮಸಿಕ ಈ 3 ಬಗ್ಗೆ ಹೇಳ್ತಾ ಇದ್ರು. 3 ಗುಣಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾರು ತಾಮಸಿಕ ಗುಣದಲ್ಲಿ ಇದ್ದು, ಅಂದ್ರೆ ಆ ರೀತಿ ಈಗ ನಾವು ಬೈತೀವಿ ಯಾರು ಒಬ್ರಿಗೆ ಅಂತಂದ್ರೆ ಅದಕ್ಕೆ ರಿಪೆಂಟ್ ಮಾಡ್ಕೊಳ್ಳದಲ್ಲೇ ಇದ್ರೆ ಅವನು ತಾಮಸಿ ಅಂತ. ನಾನು ಬೈದ್ಬಿಡ್ತೀನಿ, ಬೈದಿದ್ದು ರಿಪೆಂಟ್ ಮಾಡ್ಕೊಳ್ಳಲ್ಲ, ಅವಾಗ ನಾನು 100% ತಾಮಸಿ. ಬೈಕೊಂಡು ಅದನ್ನ ರಿಪೆಂಟ್ ಮಾಡ್ಕೊಂಡ್ರೆ ಅವನು ರಾಜಸಿಕ. ಅಂದ್ರೆ ಒಂದು ಕಾಲದಲ್ಲಿ ಸ್ವಲ್ಪ ಸಾತ್ವಿಕ ಗುಣನೂ ಇಟ್ಕೊಂಡು ಬೇಕಾದಾಗ ತಾಮಸಿಕ ಗುಣನೂ ಮಾಡ್ತಾನೆ. ಅಂದ್ರೆ ಈಗ ನಮ್ಮ ರಾಮ ಆಗ್ಲಿ, ಕೃಷ್ಣ ಆಗ್ಲಿ, ಯಾರೇ ಆಗ್ಲಿ, ಅವರು ರಾಜಸಿಕರು ಅಥವಾ ಸಾತ್ವಿಕರು ಅಂತ ಹೇಳೋದಕ್ಕಿಂತ ಅವರು ಬೇಕಾದಾಗ
ಆ ಕಾರ್ಯಕ್ಕೋಸ್ಕರ ತಾಮಸಿಕ ಗುಣ ಅಂದ್ರೆ ಕೊಲ್ಲೋದು ಅಥವಾ ಹತ್ಯೆ ಮಾಡೋದು ಅಂತ ಹತ್ಯೆ ಅಲ್ಲ ಅದು. ಯಾಕೆ ಯಾರೋ ಒಬ್ಬ ಮಾಡ್ತಾ ಇದ್ದದನ್ನ ಸಂಹಾರ ಮಾಡೋದು ಅಂತ ಹೇಳ್ತಾರೆ. ಸಂಹಾರಕ್ಕೂ ಹತ್ಯೆಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸಂಹಾರ ಮಾಡೋದ್ರಲ್ಲಿ ಯಾವ್ದೋ ಒಂದು ಕೆಟ್ಟ ಕಾರ್ಯ ನಡೀತಾ ಇದ್ದಾಗ ಇನ್ನು ಮುಂದಿನ ಪೀಳಿಗೆಗೆ ಆ ಕೆಟ್ಟದ್ ಆಗಬಾರದು ಅನ್ನೋದಕ್ಕೋಸ್ಕರ ಮಾಡೋದು ಸಂಹಾರ. ನಾವೇ ಮಾಡೋದು ಸ್ವತಃ ತಪ್ಪು ಮಾಡೋದಕ್ಕೆ ಹತ್ಯೆ ಆಗ್ಲಿ ಅನ್ನೋದಾಗ್ಲಿ ಹೇಳ್ಬೋದು. ಆದ್ರೆ ಈ ಮನಸ್ಸಿನಲ್ಲೂ ಕಾರ್ಯದಲ್ಲೂ ಯಾವಾಗ್ಲೂ ಆ ಗುಣಗಳೇ ಇಲ್ದಿದ್ರೆ ಅವನು ಸಾತ್ವಿಕ ಅಂತ ನಾನು ಅರ್ಥೈಸ್ಕೊಂಡೆ. ಯಾಕೆಂತಂದ್ರೆ ಈ ಕಾವನೆ ಇದು ಗಮಕ ವಾಚನ ಇರ್ಬೋದು ಅಥವಾ ಇವರು ಹೇಳಿದ ಭಾವಗೀತೆನಲ್ಲಾಗ್ಬೋದು, ಎಲ್ಲಾದ್ರಲ್ಲೂ ಆ ಭಾವ ಇದ್ದು ಹೇಳಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡಂಗೆ. ಯಾಕೆಂತಂದ್ರೆ ಈಗ ಇದನ್ನ ಕಗ್ಗ ಇರ್ಬೋದು ಅಥವಾ ನಮ್ಮ ಭಗವದ್ಗೀತೆ ಇರ್ಬೋದು, ಒಂದೊಂದು ಏಜ್ ನಲ್ಲಿ ಓದಿದಾಗ ಅದು ಒಂದೊಂದು ಅರ್ಥ ಕೊಡುತ್ತೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ನಮ್ಮ ಅನುಭವ ಅದಕ್ಕೆ ಪೂರಕವಾಗಿ ನಡೆದಿರುತ್ತೆ. ನಾವು ಎಷ್ಟು ಅದನ್ನ ಅನುಭವಿಸಿರ್ತೀವಿ. ಯಾಕೆಂದ್ರೆ ಒಂದು ಪದ್ಯ ಓದ್ಬೇಕಾದ್ರೆ ನಾವು ಅದರಲ್ಲಿ ಎಷ್ಟೋ ಒಂದು ಸ್ವಲ್ಪ ಭಾಗನ ಚಿಕ್ಕಂದ್ರಲ್ಲಿ ಅನುಭವಿಸಿರ್ಬೋದು, ಅಥವಾ ದಿನ ಕಳೆದಂಗೆ ಅದರ ಮುಕ್ಕಾಲು ಭಾಗನ ಅನುಭವಿಸಕ್ಕೆ ಹೊರಟಿರ್ತೀವಿ. ನಾವು ಸುಮಾರು ವಿಚಾರಗಳಲ್ಲಿ ನೋಡಿದಾಗ ನಾವು ಎಲ್ಲಾ ಭಾಗನೂ ಟಚ್ ಮಾಡಿದೀವಿ ಅಲ್ಲಿ ಇಲ್ಲಿ ಅಂತ ಅಂತಿರ್ತೀವಿ. ಇವ್ರು ಹೇಳಿದಾಗ ವಿಜಯ್ ಅವ್ರು ಹೇಳಿದಾಗೆ ಅದನ್ನ ಅವಾಗವಾಗ ಮನನ ಮಾಡ್ಕೋಬೇಕು. ಮನನ ಮಾಡ್ಕೊಳ್ಳದಲ್ಲೇ ಇದ್ದಾಗ ಅದು ಆಗೋದಿಲ್ಲ. ಇದಕ್ಕೆ ಪೂರಕವಾಗಿ ಇವಾಗ ರಾಮನ ಮಂದಿರ ಏನಾಗಿದೆ, 500 ವರ್ಷದ ಹಿಂದೆ ಅಂದ್ರೆ 1527 ಅವಾಗ ವೀರ್ಬಾಗ್ ಬಂದು ಅಥವಾ ಬಾಬರ್ ಬಂದು ಅದನ್ನ ಇದು ಮಾಡ್ದ. 29ರಲ್ಲಿ ವೀರ್ಬಾಗ್ ಅವರ ಏನು ಅವ್ರ ದೊರೆಗೆ ಇದನ್ ಮಾಡಕ್ಕೂ ಸಂತೋಷ ಪಡಿಸಕ್ಕೋಸ್ಕರ ಫುಲ್ ಕೆಡವಿ ಅಲ್ಲಿ ಬಾಬರ್ ಇದನ್ನ ಕಟ್ಟ, ಮಸೀದಿ ಕಟ್ಟ, ಈ ತರದೆಲ್ಲ ಕೇಳ್ಕೊಂಡ್ ಬಂದಿದೀವಿ. 49ರಲ್ಲಿ ಒಂದು ಇದು ಬಂದಿತ್ತು. ಅದಕ್ಕಿಂತ ಮುಂಚೆ 1857ರಲ್ಲೇ ಬ್ರಿಟಿಷ್ ಹೇಳ್ಬಿಟ್ಟಿದ್ರಂತೆ ಇದನ್ನ ಹಿಂದೂಗಳಿಗೆ ಬಿಟ್ಬಿಡೋಣ, ದೇವಸ್ಥಾನ ಮಾಡ್ಬಿಡೋಣ ಅಂತ. ಆಗ ಯಾವ್ದೋ ಒಂದು ಕಾರಣಕ್ಕೆ ಅಥವಾ ಮಹಾಯುದ್ಧ ಏನೋ ಶುರುವಾಯ್ತು ಆ ಸಮಯದಲ್ಲಿ, ಹಂಗಾಗಿ ಅದನ್ನ ಮುಂದುವರ್ಸಕ್ಕಾಗ್ಲಿಲ್ಲ ಅಂತ. 1949ರಲ್ಲಿ ಪ್ರಧಾನಿ ನೆಹರು ಅವರು ಇದ್ದಾಗ ಆ ಕಾರ್ಯನ ಮಾಡಬಹುದಾಗಿತ್ತು. ಆದ್ರೆ ಸ್ವತಃ ಪ್ರಧಾನಿಗೆ ಅದ್ರ ಮೇಲೆ ಮೋಹ ಇಲ್ದಲೇ ಇದ್ದಿದ್ರಿಂದ, ಅಂದ್ರೆ ಅದನ್ನ ಮಾಡ್ಬೇಕು ಅನ್ನೋ ಒಂದು ಇಲ್ದಲೇ ಇದ್ದಿದ್ರಿಂದ, ಇಚ್ಛಾಶಕ್ತಿ ಇಲ್ದಲೇ ಇದ್ದಿದ್ರಿಂದ. ಯಾಕೆಂದ್ರೆ ಅವಾಗ ಇಚ್ಛಾಶಕ್ತಿ ಅಂದ್ರೆ ಅವನ ಮನಸ್ಸಲ್ಲಿ ಇದ್ದಿದ್ರೆ ಸಾಕಾಗಿತ್ತು. ಯಾಕೆಂತಂದ್ರೆ ಅವನನ್ನ ನೀ ಮಾಡ್ತೀನಿ ಅಂತ ಹಂಗ್ ಹೊರಟಾಗ ಯಾರು ಬೇಡ ಅಂತ ಹೇಳೋರು ಯಾರು ಇರ್ತಿರ್ಲಿಲ್ಲ. ಆದ್ರೆ ಅವನ ಒಬ್ಬನ ಸ್ವಂತದ ಇದು, ಯಾಕೆಂದ್ರೆ ಪಕ್ಷದ್ದು ಅಥವಾ ಸರ್ಕಾರದ್ದು ಅಂತ ಇಚ್ಛಾಶಕ್ತಿ ಹೇಳಕ್ಕಾಗಲ್ಲ. ಅವನ ಪರ್ಸನಲ್, ಅವನು ಅದಕ್ಕೋಸ್ಕರ ಅದು ಆಗ್ಲಿಲ್ಲ. ಒಪ್ಕೊಂಡಿದ್ದು ಎಲ್ಲಾದು ಒಪ್ಕೊಂಡಾಗೋಗಿತ್ತು. ಅದು ಅವನು ಹೇಳಿದ್ರೆ ಮುಗಿದೋಗಿರೋದು, ಅವತ್ತು ರಾಮಂದ್ರ ಆಗ್ಬಿಟ್ಟಿರೋದು. ನಮಗೆಲ್ಲ ಕರಸೇವೆ ಮಾಡಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ, ಅವಕಾಶನೇ ಇರ್ತಿರ್ಲಿಲ್ಲ. ಅದಕ್ಕೆ ಒಂದೊಂದ್ಸರಿ ಹೇಳ್ತಾರೆ, ಯಾವ್ದೇ ತಪ್ಪು ನಡೆದ್ರೆ ಅದರಿಂದ ಯಾವ್ದೋ ಒಂದು ಒಳ್ಳೇದು ಹುಡುಕೊಳ್ಳುತ್ತೆ ಅಂತ, ಅಥವಾ ಹುಡುಕಬೇಕು ಅಲ್ಲಿಂದ. ಎನಿವೆ 89, 90s ಆ ಸಮಯದಲ್ಲಿ ಅದರದ್ದು ಕೆಲಸ ಜಾಸ್ತಿ ಆಯ್ತು. ಅದ್ರದ್ದು ಎಲ್ಲಾ ಕಡೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಹಿಂದೂ ಸಂಘಟನೆಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ಕರಸೇವೆ ಮಾಡ್ಬೇಕು. ಅದಕ್ ಮುಂಚೆ ಎಲ್ಲ ಇತ್ತು, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ. ಬಟ್ ಯಾವ್ದಕ್ಕೂ ಒಂದು ಸಮಯ ಕೂಡ್ ಬರ್ಬೇಕು ಅಂತ ಹೇಳ್ತಾರಲ್ಲ, ಆತರ ಆಗಿನ ನರಸಿಂಹರಾವ್ ಸರ್ಕಾರ ಅವರು ಸುಮ್ಮನೆ ಬಿಟ್ರು, ಏನಾಗುತ್ತೆ ನೋಡೋಣ ಅನ್ನೋ ತರ. ಯಾಕೆಂದ್ರೆ ಅದು ಗಾಂಧಿ ಪರಿವಾರದಿಂದ ಹೊರಗಡೆ ಇದ್ದಂತ ಪ್ರಧಾನಿ, ಅವ್ರಿಗೂ ಇತ್ತು ಮನ್ಸಲ್ಲಿ ಆಗ್ಬೇಕಿತ್ತು ಅಂತ. ಹಂಗಾಗಿ ನೀವೇನ್ ಮಾಡ್ಕೊತೀರಾ ಮಾಡಿ, ಆಮೇಲೆ ನೋಡೋಣ ಅಂತ ಹೇಳಿ ಸುಮ್ನೆ ಬಿಟ್ಟಿದ್ರು. ನಾವು ಹೆಚ್ಚು ಕಮ್ಮಿ ಮಧ್ಯಪ್ರದೇಶಕ್ಕೆ ಹೋಗಿ ಉತ್ತರ ಪ್ರದೇಶಕ್ಕೆ ಇನ್ನು ಗಡಿನಲ್ಲಿ ಇದ್ವಿ. ನಾವು ಇನ್ನು ಹೋಗಿರ್ಲಿಲ್ಲ ಫುಲ್ಲು. ಡಿಸೆಂಬರ್ 6ರಲ್ಲಿ ಅದು ಕೆಲಸ ಮುಗಿದೋಯ್ತು. ಎಲ್ಲೆಲ್ಲಿದ್ದೀರಾ ಹಂಗಂಗೆ ವಾಪಸ್ ಹೋಗಿದ್ರು. ಯಾಕೆಂದ್ರೆ ಬಂದ್ ಎಲ್ಲಾರು ಮತ್ತೆ ಅರೆಸ್ಟ್ ಆಗೋಕ್ಕಿಂತ ನೀವ್ ಎಲ್ಲಿದ್ದೀರಾ ಅಲ್ಲಿಂದ ವಾಪಸ್ ಹೋಗಿ ಏನ್ ಕೆಲಸ ಮಾಡ್ಬೇಕು ಮುಂದೆ ಹೇಳ್ತೀವಿ ನೋಡೋಣ ಅಂತ. ಆಮೇಲೆ ಅದೇ ಹೇಳ್ತೀವಿ, ಕರಸೇವೆ ಮಾಡಿದಾಗೆ ಇಟ್ಗೆ ತಗೊಂಡೋದ್ವಿ. ಅದ್ರ ನೆಕ್ಸ್ಟ್ ಇಂದು ಸ್ಟೇಜ್ ಅಲ್ಲಿ ಆ ಇಟ್ಗೆ ತಗೊಂಡೋಗೋ ಸ್ಟೇಜ್ ಅಲ್ಲಿ ನೋಡಿರ್ಬೇಕು, ಎಲ್ಲಾ ಊರ್ನಲ್ಲೂ ಬೆಂಕಿ ಹಚ್ಚಿದ್ರು. ಅದು ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಯ್ತು. ನಾನಿದ್ದಿದ್ದು ಅವಾಗ ಅರಸೀಕೆರೆನಲ್ಲಿ ಮೊದಲ ಏನೋ ಬೆಂಕಿ ಹಚ್ಚು ಕಾರ್ಯಕ್ರಮ ಆಯ್ತಾ. ನಮ್ಮಲ್ಲಿ ಅಲ್ಲಿ ಜಾವಗಲ್ ಅಂತ ಒಂದು ಊರಿದೆ, ಅಲ್ಲಿ ಅದೊಂಥರ ಇಂಡಿಯಾಕ್ಕೆ ಮೆಕ್ಕ ಮದೀನ ತರ ಜನ, ಎಲ್ಲಾ ಕಡೆಯಿಂದ ಜನ ಅಲ್ಲಿಗೆ ಬರ್ತಾರೆ. ಅಲ್ಲಿ 2 ಜಾಗ ಇದೆ. ಒಂದು ಗವಿಮಠ ಅಂತ ಹೇಳ್ತಾರೆ, ಅದು ಹಿಂದೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿದ್ದ ಜಾಗ. ಆದ್ರೆ ಯಾವ್ದೋ ಒಂದು ಕಾಲದಲ್ಲಿ
ಹಿಂದೂಗಳಿಗೂ ಮುಸ್ಲಿಮರಿಗೂ ಸಾಮರಸ್ಯ ಇತ್ತು ಹಿಂದೆ ಸ್ವಲ್ಪ. ಆ ಸಮಯದಲ್ಲಿ ಒಬ್ಬ ಮುಸ್ಲಿಂ ಅಲ್ಲಿ ಬಂದು ಸತ್ತೋಗ್ಬಿಟ್ನಂತೆ. ಅವರನ್ನ ಹಿಂದೂ ಗುರುಗಳನ್ನ ಸೇವಿಸ್ತಾ ಇದ್ದ ಒಬ್ಬ ಮುಸ್ಲಿಂ ಅಲ್ಲಿ ಸತ್ತೋಗ್ಬಿಟ್ನಂತೆ. ಅವಾಗ ಅಲ್ಲಿಗೆ ಒಂದೊಂದು ಗೋರಿ ಕಟ್ಟಿದ್ರು. ಅದಾದ್ಮೇಲೆ ಹಿಂದೂಗಳು ಅಲ್ಲಿ ನೋಡಕ್ಕಾಗಲ್ಲ ಆತರ ಮಾಡಿಟ್ಟಿದ್ದಾರೆ. ಈಗ ಹೆಂಗೆ ಬಾಬಾ ಬುಡನ್ಗಿರಿನಲ್ಲಿ ಯಾವ ರೀತಿ ಆಗಿತ್ತೋ ಆ ರೀತಿ ಮಾಡ್ಬಿಟ್ಟಿದ್ದಾರೆ. ಅದು ಬಾಬಾ ಬುಡನ್ಗಿರಿ ವಾಪಸ್ಸು ಕೋರ್ಟಿಗೆ ಹೋಗಿ ಹಂಗೆ ಹಿಂಗೆ ಬಂತು ವಾಪಸ್ಸು. ಬಟ್ ಇದು ಆ ರೀತಿ ಇಲ್ಲ. ಅಲ್ಲಿಂದ ಜಾವಗಲ್ಗೆ ಒಂದು ಅಂಡರ್ ಪಾಸ್ ಇದೆ ಅಂತ ಒಂದು ಕತೆ. ಅದು ಎಷ್ಟು ಸುಳ್ಳೋ ಎಷ್ಟು ನಿಜವೋ ಗೊತ್ತಿಲ್ಲ, ಒಂದು ಕತೆ. ಬಟ್ ಇದರಲ್ಲಿ ಜಾವಗಲ್ನಲ್ಲಿರೋ ಮಸೀದಿ ಇದೆಯಲ್ಲ, ಅದು ಎಷ್ಟು ದೊಡ್ಡದಾಗಿದೆ, ಎಷ್ಟು ಜಾಗ ಎಷ್ಟು ಆಕ್ರಮಿಸಿದ್ದಾರೆ ಅಂತಂದ್ರೆ ಇದು ಇಂಡಿಯಾದ ಎಲ್ಲಾ ಮೂಲೆಯಿಂದಲೂ ಮುಸ್ಲಿಮರು ಬರ್ತಾರೆ ಅಲ್ಲಿ. ಸೊ ನಮ್ಮ ಜಾಗದಲ್ಲಿ ಇದಾದಾಗ ಇದಕ್ಕೆ ಏನ್ ಹೇಳ್ತೀವಿ, ಇಟ್ಟಿಗೆ ತಗೊಂಡೋಗೋದಕ್ಕೆ ಒಂದು ಇದನ್ ಮಾಡಿದ್ವಿ. ಆ ಟೈಮಲ್ಲಿ ನನ್ನ ಉಪನಯನ ಆಗಿತ್ತು. ಉಪನಯನ ಆದಾಗ ಊರ್ ಬರ್ತೀವಿ ಬೆಂಕಿ, ಹೊರಗಡೆ ಹೋಗಕ್ಕೆ ಇದನ್ ತರಕ್ಕೆ ಸಮಿತಿ ತರಕ್ಕೆ ಹೊರಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಆ ತರ ಕರ್ಫ್ಯೂ, ಊರನ್ನೇ ಹೋಗ್ಕೊಂಡಾಯ್ತು ಅಂತ ಹೇಳ್ಬಿಟ್ಟು ಅಗ್ನಿ ಕಾರ್ಯ ಮಾಡೋದ್ ಬಿಟ್ಬಿಟ್ಟೆ. ಆ ರೀತಿ ಆಗಿತ್ತು ಗಲಾಟೆ ಆ ಸಮಯದಲ್ಲಿ. ಅದಾದ್ಮೇಲೆ ಒಂದು ಹಂತದಲ್ಲಿ ನಾವು ಅಲ್ಲಿ ಇಲ್ಲಿ ಹೋದ್ವಿ. ಮತ್ತೆ ಸಂಘದ ಪರಿಚಯ, ಬಾಲ್ಯದಿಂದ ಸ್ವಯಂ ಸೇವಕ ಆಗಿದ್ರು, ಮತ್ತೆ ಸಂಘದ ಪರಿಚಯ ಆಗ್ಲಿ ಇನ್ನೊಂದಾಗ್ಲಿ ಬರ್ಲಿಕ್ಕೆ ತುಂಬಾ ಸಮಯ ಬೇಕಾಯ್ತು. ಬಟ್ ನಮ್ ಕಾಲದಲ್ಲೇ ಇದನ್ನ ನೋಡ್ತೀವಿ ಇನ್ನು ಗ್ಯಾರಂಟಿ ಮಾತ್ರ ಇರ್ಲಿಲ್ಲ. ಈಗ ಬಂದಿರೋ ಮೋದಿ ಅವರು, ಅವರ ಇಚ್ಛಾಶಕ್ತಿ, ಅದಕ್ಕೆ ಬೇಕಾದ ಈಗ ಅವರು ಮೊದಲನೇ ಸಲ ಗೆದ್ದಾಗಲೇ ಎಲ್ಲಾರು ಹೇಳಿದ್ರು ನೀವೇನ್ ಮಾಡ್ತೀರಾ, ಅದಕ್ಕೋಸ್ಕರ ಬಂದಿದ್ದೀರಾ, ನಿಮ್ದೇ ಗೌರ್ಮೆಂಟ್ ಬಂದಿದ್ರು ನೀವೇನು ಮಾಡ್ಲಿಲ್ವಲ್ಲ ಅಂತೆಲ್ಲ ಮೊದಲನೇ ಸಲ ಇದಕ್ಕೆ ಕೇಳಿದ್ರು. ಯಾಕಂದ್ರೆ ಅದಕ್ಕೆ ಬೇಕಾದ ತಯಾರಿ ಮಾಡ್ಕೋಬೇಕಲ್ಲ. ನಾವು ಮದುವೆ ಮಾಡ್ಬೇಕು ಮನೆಯಲ್ಲಿ ಅಂತಂದ್ರೆ ಒಂದು ಸಣ್ಣದಾಗಿ ಅದಕ್ಕೆ ಒಂದು ತಯಾರಿ ನಡೆದಿರುತ್ತೆ. ಎಲ್ಲಿಂದ ಅಂತಂದ್ರೆ ನಾವು ಕೆಲ್ಸಕ್ಕೆ ಸೇರ್ತೀವಲ್ಲ, ಅವಾಗಿಂದ ಒಂದ್ ಸ್ವಲ್ಪ ಪಿಗೆ ದುಡ್ಡು ಮನೆಯಲ್ಲಿ ಮುಂದೆ ಮದುವೆ ಆಗೋಕೆ ಮಕ್ಕಳ ಮುಂಚೆ ಶುರುವಾಗ್ಬಿಟ್ಟಿರುತ್ತಾಗಲೇ ಸ್ವಲ್ಪ ದುಡ್ಡು ಎತ್ತಿಡೋದು ಅಂತ, ಮನೆಯಲ್ಲಿ ಯಾವ್ದೋ ಒಂದು ಕಾರ್ಯಕ್ಕೆ ಬೇಕಾಗತ್ತೆ ಅಂತ. ಸೊ ಅವರು ಅದಕ್ಕೆ ಬೇಕಾದ ತಳಹದಿನ ಮಾಡ್ಕೊಂಡು ಅದನ್ನ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆ ಸಮಯದಲ್ಲಿ ನಮ್ಗೆ ನಾವು ಎಲ್ಲಾರು ಸಂಘದಲ್ಲಿ ಇದ್ದವ್ರಿಗೆಲ್ಲ ಅಥವಾ ಹಿಂದೂ ಸಂಘಟನೆಗಳಲ್ಲಿ ಜೋಡಿಸ್ಕೊಂಡವ್ರಿಗೆಲ್ಲಾರ್ಗೂ ಗೊತ್ತು, ಅವಾಗವಾಗ ಯಾವ್ದೇದೋ ವಿಚಾರಕ್ಕೆ ಅಲ್ಪ ಸ್ವಲ್ಪ ಅಲ್ಲಲ್ಲಿ ಚಿಂಗಾರಿ ಹಚ್ಚದಂತೆ, ಹಿಂಗಾಗತ್ತೆ ನೋಡೋಣ ಒಂದ್ಸಲಿ ಹಿಂಗ್ ಹಚ್ಚಿ ಬಿಡೋಣ, ರೆಸ್ಪಾನ್ಸ್ ಹೆಂಗ್ ತೋರಿಸ್ತಾರೆ ಜನ ಅನ್ನೋ ರೀತಿನಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನ ಹೇಳ್ಕೊತಾ ಬಂದು ಈಗ 5 ವರ್ಷದ ಹಿಂದೆ ಇದನ್ನ ಎಲ್ಲ ಮಾಡಿ ಮುಗಿಸಿದ್ದಾರೆ. ಮುಂದಿನೆಲ್ಲ ಅವ್ರು ಹೇಳ್ತಾರೆ ಅನ್ಸುತ್ತೆ. ಇದು ತುಂಬಾ ಆಯ್ತು ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಏನ್ ಮಾತಾಡ್ಬೇಕು ಅನ್ನೋದು ಮುಂಚೆ ಹೇಳಿರ್ಲಿಲ್ಲ. ಇವರೆಲ್ಲ ಒಟ್ಟಿಗೆ ಇದ್ದಿದ್ರಿಂದ ಅವ್ರಿಗೆ ಹೇಳ್ಬಿಟ್ಟಿದ್ರಂತೆ. ಲೇಖನಗಳ ಬರ್ದಿದ್ದಾರೆ ಅವರು. ಅಲ್ಲ ಇದಕ್ಕೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನಂತೀರಿ ಅಂತ ಹೇಳ್ಕೊಂಡು ಶುರು ಮಾಡಿ ಅವ್ರು ಏನ್ ಅಂದಿದ್ರು ಅನ್ನೋವರೆಗೂ ಬಿಡಲ್ಲ, ಅಲ್ಲಿವರೆಗೂ ಬರ್ತಾರೆ ಅವರು. ಚೆನ್ನಾಗ್ ಬರ್ತಾ ಇದೆ ಅದು. ಚೆನ್ನಾಗಿ ಮಾಡಿದೀರಾ. ನೀವು ಮುಂದಿನ ಹೇಳ್ಬಿಟ್ರೆ ಈಗ ಮುಂದಿನ ಏನಾಗತ್ತೆ ಅಂತ ನಮ್ ಕೆಲ್ಸ ಮುಗಿಯುತ್ತೆ. ಯಾಕೆಂತಂದ್ರೆ ಕರಸೇವೆ ಮಾಡೋರ್ಗೆ ಅದೇ ನೀವ್ ಏನ್ ಮಾಡಿ ಅಂತ ಹೇಳಿರ್ತಾರಲ್ಲ ಅಷ್ಟೇ. ನಮ್ಗೆ ಇಲ್ಲಿಗೆ ಇದನ್ ಕಟ್ಟಿದ್ರು, ಈ ತರ ಕಟ್ಟಿ ಕುದುರೆಗೆ ಕಟ್ತಾರಲ್ಲ ಅದ್ರ ಕಟ್ಟಿ ನೀವು ಏನ್ ಕೆಲಸ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಅವಾಗ್ಲೇ ಹಿಂದಿದ್ದ ಅದೇ ತರ. ಇವಾಗ ಇದೆಲ್ಲ ನೋಡಿದೆ, ಸಂಗೀತ ಇದೆಲ್ಲ ಸಂಸ್ಕಾರ ಭಾರತಿನಲ್ಲಿ ಒಂದು ಫೆಬ್ರವರಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ರಾಷ್ಟ್ರವ್ಯಾಪಿ ಎಲ್ಲಾ ಕಲಾವಿದರುಗಳು ಬರ್ತಾರೆ. ಕಲಾವಿದರು ಅಂದ್ರೆ ಸಂಗೀತದವ್ರು ಇರ್ಬೋದು, ಚಿತ್ರಕಾರರು ಇರ್ಬೋದು, ಅಥವಾ ನೃತ್ಯಕಾರರು, ನಾಟಕಕಾರರು, ಎಲ್ಲಾರು ಆ ತರದೆಲ್ಲ ಬರ್ತಾರೆ. ಒಂದು 1800 ಜನ. ರವಿಶಂಕರ ಆಶ್ರಮದಲ್ಲಿ 4 ದಿವಸದ ಪ್ರೋಗ್ರಾಮ್. ಯಾರ್ಯಾರು ಇದು ನಾವು ಮನೆಯಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅದನ್ನ ಕೆಲಸ ಮಾಡ್ತಿರೋದ್ರಿಂದ ಅದಕ್ಕೆ ನಾವು ಮನೆಯಲ್ಲಿ ನಮ್ಮ ಮದುವೆ ಮಾಡ್ದಂಗೆ ನಾವು ಹೋಸ್ಟ್ಗಳು ಬರ್ತಾರೆ. ಅಲ್ಲಿಂದ ಇವ್ರುಗಳು ಗೆಸ್ಟ್ಗಳು ಬರ್ತಿದ್ದಾರೆ, ನಾವು ಹೋಸ್ಟ್ ಆಗಿ ಕೆಲಸ ಮಾಡ್ಬೇಕು. ಪ್ರಬಂಧಕರಾಗಿ ಕೆಲಸ ಮಾಡುವಂತ ಇಚ್ಛೆ ಉಳ್ಳವರು ಯಂಗ್ ಜನರೇಷನ್ ಅಲ್ಲಿ ನಮಗೆ ರಾಷ್ಟ್ರ ಮಟ್ಟದ ಕಲಾವಿದರು ಪರಿಚಯ ಆಗತ್ತೆ, ಅವ್ರದ್ದು ಹೇಗೆ ಕಾರ್ಯಕ್ರಮಗಳಾಗತ್ತೆ ಅನ್ನೋದು ನೋಡ್ಬೇಕು ಅಂತ ಒಂದು ಮನಸ್ಥಿತಿ ಇದ್ದವರು ಯಾರು ಬೇಕಾದ್ರೂ ಅದಕ್ಕೆ ತೊಡಗಿಸ್ಕೋಬಹುದು. ಒಂದು ಫೆಬ್ರವರಿ 1, 2, 3, 4 ಅದಕ್ಕೆ ಮಿನಿಮಮ್ 2 ದಿವಸ ಪ್ರಬಂಧಕರಾಗಿರ್ಬೇಕು ಅನ್ನೋದು ಅಪೇಕ್ಷೆ. 4 ದಿವಸ ಇದ್ರೆ ತುಂಬಾ ಒಳ್ಳೇದು. 30ರಿಂದಲೇ ಬಂದ್ರೆ ಹೆಚ್ಚು ಅನುಕೂಲ ಸಂಘಟನೆಗೆ. ಆಮೇಲೆ 30ರಿಂದ ಜನ ಬರಕ್ ಶುರು ಆಗ್ತಾರೆ. ಕಾರ್ಯಕ್ರಮ ಶುರು ಆಗ್ಬಿಟ್ರೆ ಅದನ್ನ ನೋಡೋದ್ರಲ್ಲಿ ಅಥವಾ ಅದು ಆಗೋಗ್ಬಿಡುತ್ತೆ. ಅದಕ್ಕೆ ಹಿಂದೆನೆ ಜನ ಬರ್ತಾರಲ್ಲ, ಅವಾಗ ಒಬ್ರಿಗೊಬ್ರಿಗೆ ಪರಿಚಯ ಮಾಡ್ಕೊಳಕ್ಕೆ ಅದ್ರ ಬಗ್ಗೆ ಕೆಲಸ ಹೇಗೆ ನಡೆಯುತ್ತೆ ಸಂಘಟನೆಯಲ್ಲಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನೀವು
ಎಲ್ಲರೂ ಕಲಾವಿದರು ಇದ್ದೀರಾ. ಇದಕ್ಕೆ ಒಂದು ವೇದಿಕೆ, ಅದು ಸಂಸ್ಕಾರ ಭಾರತಿ ಅನ್ನೋದು ಒಂದು ವೇದಿಕೆ. ಈ ರಾಷ್ಟ್ರೀಯ ಸಂಘಟನೆಗಳಲ್ಲಿ ಸೇರಿದ್ರೆ ಯಾವ ರೀತಿ ಅನುಕೂಲ ಅನ್ನೋದು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದು ಅದ್ರ ಮುಖಾಂತರ ಇದ್ದಿದ್ರಿಂದ ನಮಗೆ ಇದೆಲ್ಲ ಗೊತ್ತಾಗ್ತಾ ಬಂತು. ಎಲ್ಲರೂ ಸಂಗೀತಗಾರರಿದ್ರು, ಆದ್ರೆ ಅವ್ರಿಗೊಂದು ವೇದಿಕೆ ಬೇಕು. ಈಗ ಮೊನ್ನೆ ಹೇಳ್ತಾ ಇದ್ದೆ, ನಾವ್ ಎಲ್ಲೇ ಹೋದ್ರು ಅವ್ರನ್ನ ಬುಕ್ ಮಾಡುತ್ತಾ ಹೋಗ್ತೀವಿ, ಎಲ್ಲೆಲ್ಲಿಗೆ ಆದ್ರೆ ಅಲ್ಲೆಲ್ಲಿಗೆ ಸೇರ್ಸಕ್ಕೆ ಅಂತ. ಅದೊಂದು ಗುಣ ನಮ್ಮ ಸಂಘಟನೆಯಲ್ಲಿ ಏನು ಮಾಡಕ್ಕಾಗಲ್ಲ. ನಮ್ಗೆ ಇದರಲ್ಲಿ RSS ಅಲ್ಲಿ ಹೇಳ್ಕೊಟ್ಟಿರೋದಾಗಿ ನೀವೆಲ್ಲ ಹೋಗ್ತೀರಾ ಅವ್ರನ್ನ ಎಳೀರಿ ಅಂತ, ಸಂಘಟನೆ ಮಾಡಿ ಅಂತಲೇ ಹೇಳ್ಕೊಡೋದು. ಸಂಘ ಶಕ್ತಿ ಇದೆಯಲ್ಲ, ಆ ಸಂಘ ಶಕ್ತಿನಲ್ಲಿ ಒಬ್ಬರೇ ಮಾಡೋ ಕೆಲಸನ 10 ಜನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ. ಒಂದು ಕಾರ್ಯಕ್ರಮಕ್ಕೆ ವಿಚಾರ ಗೊತ್ತಿದ್ರೆ ಇನ್ನೊಂದು ಸ್ವಲ್ಪ ನಾವು ಇತಿಹಾಸದಲ್ಲಿ ಸ್ವಲ್ಪ ವೀಕ್, ಸೈನ್ಸ್ ಸ್ಟೂಡೆಂಟ್ ನಾನು, ಹಂಗಾಗಿ ಇತಿಹಾಸದಲ್ಲಿ ಸ್ವಲ್ಪ ವೀಕು. ಎಷ್ಟು ಆಗಿನ ಮಟ್ಟಕ್ಕೆ ಕೆಲಸ ಏನ್ ಮಾಡಿರ್ತೀವಿ ಅಷ್ಟು ಲೆಕ್ಕ, ಅಂದ್ರೆ ಪ್ರಸ್ತುತದಲ್ಲಿ ಬದುಕೋದು ಅಂತ. ಅವಾಗ ಏನ್ ಮಾಡ್ಬೇಕು ಅದನ್ನ ಮಾಡಿ ಮುಗಿಸೋದು, ಆಮೇಲೆ ನೋಡ್ತಾ ಇರೋದು. ಧನ್ಯವಾದ. ಧನ್ಯವಾದಗಳು. ಇದ್ರ ಮುಂದುವರೆದ ಭಾಗ ನಾಳೆ ಏನ್ ಮಾಡ್ಬೇಕು 2 ನಿಮಿಷದಲ್ಲಿ ಮುಗಿಸ್ತಾರೆ. 5 ನಿಮಿಷ ಕೊಟ್ಟಿದ್ದೆ, ಸಮಯದ ಅಭಾವ ಇರೋದ್ರಿಂದ 2 ನಿಮಿಷದಲ್ಲಿ ಮುಗಿಸ್ಬೇಕಂತ ಕೇಳ್ಕೊಳ್ತೇನೆ. ಸರ್ ಜೈ ಶ್ರೀರಾಮ್. ನಮ್ಗೆಲ್ಲರಿಗೂ ಗೊತ್ತಿದೆ 500 ವರ್ಷಗಳ ದಾಸ್ಯದ ಸಂಕೇತವನ್ನ ಅಥವಾ ಸಂಕೋಲೆಯನ್ನ ಒಂದು ಕಡೆಗಾಣಿಸುವಂತ ದಿನ ನಾಳೆ ಸುವರ್ಣ. ಕಳೆದ 30 ವರ್ಷಗಳಿಂದ ನಾವೇನು ಮಾಡ್ಕೊಂಡು ಬಂದಿದ್ರು, ಅವಾಗೊಂದು ನಮ್ಮಲ್ಲೆಲ್ಲ ಸಂಘದಲ್ಲಿ ಒಂದು ಘೋಷಣೆ ಇರ್ತಿತ್ತು, ಮಣವಿದು ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವುದು ಅಂತ. ಅಂದ್ರೆ ಮಣವಿದು ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವುದು. ರಾಮನ ಮೇಲಾಣೆ ಮಾಡ್ತಾ ಇದ್ವಿ, ಮಂದಿರ ಅಲ್ಲೇ ಕಟ್ತೀವಿ. ಅದಕ್ಕೆ ನಮ್ ವಿರೋಧಿಗಳು ಹೇಳ್ತಿದ್ರು ತಾರೀಖ್ ನಯ್ಯೇ ಅನ್ನೋರು. ಅಂದ್ರೆ ಯಾವಾಗ ಕಟ್ತೀರಿ ಅಂತ ಗೊತ್ತಿಲ್ಲ, ನೀವ್ ಮಾಡ್ಕೊಳ್ಳಿ ನೀವ್ ಯಾವ ಬೇಕಾದ್ರೂ ಕಟ್ಕೊಳ್ಳಿ ಅಂದ್ರೆ ಅವ್ರಿಗೆ ಏನಂದ್ರೆ ಇದರಲ್ಲಿ ಆಗೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ನಮ್ಮ ಸುಕೃತ, ಆಗ ಇವ್ರು ಹೇಳಿದ್ರು, ನಮ್ಮ ಸುಕೃತ ನಾವು ಅಯೋಧ್ಯೆ ಇದು ರಾಮ ಇದ್ದ ಕಾಲದಲ್ಲಿ ವಾನರ ಸೇವೆಯಲ್ಲಿ ನಾವ್ ಇದ್ವೋ ಇಲ್ವೋ ಗೊತ್ತಿಲ್ಲ, ಅಥವಾ ಕರಸೇವೆಯಲ್ಲಿ ಇವ್ರ ತರ ಭಾಗವಹಿಸಕ್ಕೆ ನಮ್ಗೆ ಎಲ್ಲರಿಗೂ ಅವಕಾಶ ಸಿಕ್ಲಿಲ್ಲ. ಆದ್ರೆ ನಮ್ಮ ವಯಸ್ಸಿನಲ್ಲಿ ನಾವು ಇರೋವಾಗ್ಲೇನೆ ಕಣ್ಣಿನಲ್ಲಿ ನಾವು ಇರೋವಾಗ್ಲೇ ತುಂಬಿಕೊಳ್ತಾ ಇದೀವಲ್ಲ, ಅದಕ್ಕೊಂದು ಜ್ವರ ಚಪ್ಪಳೆ ಬಂದ್ಬಿಡಿ ಎಲ್ಲ. ಇದು ನಮ್ಮ ಪೂರ್ವಜನ್ಮದ ಸುಕೃತ. ನಾವ್ ಯಾವ್ದೇ ಒಂದು ದೇವಸ್ಥಾನಗಳಿಗೆ ಹೋದಾಗ ಅವಾಗ ಅನ್ಕೊಳ್ತೀವಿ, ಆ ದೇವಸ್ಥಾನ ಅಯ್ಯೋ ಇಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ, ಯಾರೋ ಕಟ್ಟಿದಾರಲ್ಲ ಅಂತ ಅನ್ಸುತ್ತೆ, ಯಾರು ಕಟ್ಟಿದ್ರು ಮಹಾನ್ ಭಾವ ಅಂತ. ಆದ್ರೆ ಈ ಸೇವೆ ಅದು ಅಯೋಧ್ಯೆ ಸೇವೆಗಳ ಅದಕ್ಕೆ ನಮ್ಗೆ ಖುಷಿ ಬರುತ್ತೆ. ಯಾಕಂದ್ರೆ ನಾನು ಇಲ್ಲಿ ಹೋದಾಗ ನಾನ್ ಮನ್ಸಲ್ಲಿ ಅನ್ಕೊಳ್ತೀನಿ, ಅರೆ ಈ ದೇವಸ್ಥಾನಕ್ಕೆ ನಾನು 1990ನೇ ಇಸ್ವಿ ಟಿಕೆಗಳು ಸಂಗ್ರಹಿಸಿದ್ದೆ, ಅವಾಗ ₹1,000 ಎಲ್ಲಾರ ಕಡೆಯಿಂದ ತಗೊಂಡ್ ಬಂದಿದ್ದೆ, ಕರಸೇವೆಯಲ್ಲಿ ಭಾಗವಹಿಸಿದ್ದೆ. ಮೊನ್ನೆ 2000 ಇಸ್ವಿಗೆ ಅಲ್ಲಿ ಹೋಗಿ ಎಲ್ಲಾರ ಮನೆಗೆ ಹೋಗಿ ದುಡ್ಡು ಸಂಗ್ರಹ ಮಾಡಿದ್ದೆ. ಈಗ ಮಂತ್ರಾಕ್ಷತೆ, ಈಗ ನಮ್ಮ ಮನೇಲಿ ಏನ್ ಮಾಡ್ಬೇಕಿದ್ರೆ ಒಂದು ಸಮಾರಂಭ ಮಾಡ್ಬೇಕು, ಸಭೆ ಮಾಡ್ಬೇಕು, ಏನ್ ಮಾಡ್ತೀವಿ, ಎಲ್ಲಾರ ಮನೆಗೆ ಹೋಗಿ ಮಂತ್ರಾಕ್ಷತೆ ಕೊಟ್ಟು, ಇವಾಗೆಲ್ಲ ವಾಟ್ಸಪ್ ಬಂದ್ಬಿಟ್ಟಿದೆ, ಬಿಟ್ಬಿಡಿ. ಮುಂಚೆ ಏನಂತ ಹೇಳಿದ್ರೆ ಒಂದು ಆಹ್ವಾನ ಪತ್ರಿಕೆ ಮಾಡಿ ಅದ್ರಲ್ಲಿ ತಗೊಂಡೋಗಿ ಅವ್ರ ಮನೆಗೆ ಹೋಗಿ ಮಂತ್ರಾಕ್ಷತೆ ಕೊಟ್ಟು ದಯವಿಟ್ಟು ನೀವು ನಮ್ಮ ಮನೆಗೆ ನಮ್ಮ ಸಮಾರಂಭಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ಹಾಗೇನೆ ನಾವು ದುಡ್ಡು ಇಸ್ಕೊಂಡ್ಬರಕ್ ಮಾತ್ರ ನಿಮ್ ಮನೆಗೆ ಎಲ್ಲರಿಗೂ ಬಂದಿದ್ವಲ್ವಾ, ನಾವು ರಾಮನ ಮಂದಿರ ಕಟ್ತೀವಿ ಅಂತ ಹೇಳಿದ್ರೆ ದುಡ್ಡು ಇಸ್ಕೊಂಡಾಗ ಬಂದಿದ್ವಿ. ದುಡ್ಡು ಇಸ್ಕೊಂಡು ಬಂದ ಮೇಲೆ ನಮಗದೊಂದು ಹೊಣೆ ಇರುತ್ತೆ, ಜವಾಬ್ದಾರಿ ಇರುತ್ತೆ, ನಿಮ್ಮನ್ನ ಕರೀಬೇಕು ಅಂತ. ಹಾಗಾಗಿ ಇಡೀ ದೇಶಾದ್ಯಂತ ಅಯೋಧ್ಯೆಯಿಂದ ಬಂದಿರುವಂತ ಮಂತ್ರಾಕ್ಷತೆನ ಎಲ್ಲಾ ಮನೆಗಳು, ಸಾಧ್ಯವಾದಷ್ಟು ಮನೆಗಳು, ಯಾವುದೇ ಜಾತಿ ಧರ್ಮ ಯಾವುದೋ ಪಂಥ ನೋಡಿದ್ರೆ, ಯಾಕೆಂದ್ರೆ ರಾಮ ಅನ್ನೋದು ಈ ದೇಶದ ಅಸ್ಮಿತೆ, ಅದ್ರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಮತಗಳಿಲ್ಲ. ರಾಮ ಅನ್ನೋದು ಈ ದೇಶದ ಅಸ್ಮಿತೆ. ಹಾಗಾಗಿ ಎಲ್ಲಾರ ಮನೆಗಳಿಗೂ ಪರಮದ ಮಂತ್ರಾಕ್ಷತೆ ಕೊಟ್ಟಿದೆ. ಮತ್ತೆ ಇವತ್ತು ನಾನು ಖುಷಿ ಪಟ್ಟಿದ್ದು ಅಂತ ಹೇಳಿದ್ರೆ, ಸ್ವತಂತ್ರ ದಿನಾಚರಣೆ ಆಗ್ಲಿ ಅಥವಾ ನಮ್ಮ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಅಥವಾ ನಮ್ಮ ಕನ್ನಡ ರಾಜ್ಯೋತ್ಸವದಲ್ಲಿ ಬಾವುಟ ಹಾಕೋದು ತುಂಬಾ ಕಡಿಮೆ ನಾನು ನೋಡೇ ಇಲ್ಲ. ಆದ್ರೆ ಇವತ್ತಿನ ದಿವಸ ಎಲ್ಲಾ ಕಡೆ ನಾನು ಬರಬೇಕಿದ್ರೆ ಎಲ್ಲಾ ಇದರಲ್ಲೂ ಬಾವುಟ ತಗೊಳ್ಬೇಕು ಅಂತ ಅಂದ್ರೆ ಯಾರು ಹೇಳಿಲ್ಲ ಅವರಿಗೆ, ಅವ್ರು ತಗೊಂಡ ಬಾವುಟ ಹಾಕ್ತಾ ಇದ್ದಾರೆ. ಸೊ ಅದು ಖುಷಿ ಇದೆ. ನಾಳೆಯಿಂದ ನಾವೇನು ಮಾಡಬೇಕು ಅಂದ್ರೆ, ನಿಮ್ಗೆ ಎಲ್ಲಾರ ಮನೆಗೂ ಮಂತ್ರಾಕ್ಷತೆ ಬಂದಿದೆ. ಆ ಮಂತ್ರಾಕ್ಷತೆ ಕೊಟ್ಟಾಗ ಹೇಳಿದೀವಿ ನಿಮ್ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟಿರಿ ಅಂತ ಹೇಳಿದೆ. ಆ ನಾಳೆ ನಮ್ಮ ಮನೇಲಿ ಹಬ್ಬ. ಬೆಳಗ್ಗೆ ಎದ್ದು ನಾವ್ ಯಾವ ರೀತಿ ಹಬ್ಬ ಮಾಡ್ತಾ ರೀತಿ ಸಂತೋಷವಾಗಿ ಎಲ್ಲ ಎಣ್ಣೆ ನೀರು ಹಾಕೊಳ್ಬೋದು ಎಲ್ಲ. ನಾವು ಬೆಳಗ್ಗೆ ನೀವೆಲ್ಲಾರು ಸ್ನಾನ ಸಂಧ್ಯಾ ಪೂಜೆ ಎಲ್ಲ ಮಾಡಿದ್ಮೇಲೆ ಆ ಮಂತ್ರಾಕ್ಷತೆನೆಲ್ಲ ತಲೆ ಮೇಲೆ ಇಟ್ಕೊಳ್ಳೋಣ. ಮತ್ತೇನಂತ ಹೇಳಿದ್ರೆ, ನಾಳೆ ಎಲ್ಲಾರ ಸಿಹಿ ಮಾಡಬೇಕು.
ಸಾಧಾರಣವಾಗಿ ಸಿಹಿ ಮಾಡ್ತಿದ್ರೆ ಪಾಯಸ ಮಾಡ್ತೀವಿ, ಹುಗ್ಗಿ ಮಾಡ್ತೀವಿ, ಸಿಹಿ ಅನ್ನೋದು ಮಾಡಿದಾಗ ಆ ಸಿಹಿಲಿ ಈ ಎರಡು ಮಂತ್ರಾಕ್ಷತೆಗಳನ್ನ ಹಾಕೋಣ. ಅವಾಗ ಏನಂತ ಹೇಳಿದ್ರೆ ಅಲ್ಲಿಯ ಪ್ರಸಾದ ಇಲ್ಲಿಗೆ ಬಂತು ಅಂತ, ಮಂತ್ರಾಕ್ಷತೆ ಹೆಚ್ಚಿಸ್ಬೇಕಂತ. ಅಲ್ಲಿಂದ ಬಂದಾಗ ಎಲ್ಲ ಮಾಡ್ತೀವಿ ಅಂದ್ರೆ ಒಂದೊಂದು ಕೆಜಿ 5 ಕೆಜಿ ಬಂದಿರುತ್ತೆ, ಅದನ್ನ ಇಲ್ಲಿ ನಾವು ಜಾಸ್ತಿ ಮಾಡಿರ್ತೀವಿ. ಸೊ ಹಾಗಾಗಿ ಅಲ್ಲಿ ಪ್ರಸಾದನೆ ಬಂದಿರೋದ್ರಿಂದ ದೇವಸ್ಥಾನದಲ್ಲಿ ಹೋಗ್ತಾರೆ ನೈವೇದ್ಯ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ದೇವ್ರ ಮುಂದೆ ಒಂಚೂರು ನೈವೇದ್ಯ ಮಾಡ್ತಾರೆ, ಅದನ್ನ ತಗೊಂಡೋಗಿ ಅಡಿಗೆ ಮಾಡೋದಕ್ಕೆ ಹಾಕ್ತಾರೆ. ಅದೇ ರೀತಿನೇ ಅಲ್ಲಿಂದ ಬಂದಿರುವಂತ ಮಲಮಂತ್ರಾಕ್ಷತೆಗಳನ್ನ ನಾವು ಅಲ್ಲಿಗೆ ಹಾಕೊಂಡು ಹೋದಾಗ ಅಲ್ಲಿ ಪ್ರಸಾದ ಬಂದಿದೆ ಅಂತ. ಮತ್ ಇನ್ನು ಮುಂದೆ ನಾವು ಮಾತಾಡ್ಬೇಕಿದ್ರೆ ಜೈ ಶ್ರೀರಾಮ್ ಅಂತ ಹೇಳೋಣ. ಯಾಕೆಂದ್ರೆ ಒಂದು ಅವೇರ್ನೆಸ್ ಇಡಬೇಕು, ಮಕ್ಳುಗಳಿಗೆ ಗೊತ್ತಾಗ್ಬೇಕು. ನಾಳೆ ಒಂದು ಸುಂದರವಾದ ಒಂದು ಕಥೆ ಹೇಳ್ಬಿಟ್ಟು ಇವತ್ತಿಂದ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ರಾಮ ಬರ್ತಾ ಇದ್ದಂತೆ ಕಾಡಲ್ಲಿ, 14 ವರ್ಷಕ್ಕೆ ಹೋಗ್ತಿದ್ದಲ್ಲ, ರಾಮ ಬರ್ತಾ ಇದ್ದಂತೆ. ಕಾಡಲ್ಲಿ ತುಂಬಾ ಕಲ್ಲು ಮುಳ್ಳುಗಳೆಲ್ಲ ಇತ್ತಂತೆ. ಅವಾಗ ವನದೇವಿ ಕರೆದು ಹೇಳ್ತಾನಂತೆ, ದಯವಿಟ್ಟು ಈ ಮುಳ್ಳುಗಳೆಲ್ಲ ತೆಗಿಯಮ್ಮ, ಹಿಂದಿಂದ ಬರ್ತಿದ್ಯಲ್ಲ ಮುಳ್ಳುಗಳೆಲ್ಲ ತೆಗಿ. ಅವಾಗ ವನದೇವಿ ಹೇಳ್ತಾರಂತೆ, ಆಯ್ತು ಹಿಂದಿಂದಾಗಿ ಬಿಡ್ಬಿಡು, ಮುಂದೆ ಹೋಗ್ತಿದ್ಯಲ್ಲ ಅದನ್ನ ನಾನು ಶುದ್ಧ ಮಾಡ್ತೇನೆ ಅಂತ. ಇಲ್ಲ ಹಿಂದೇನು ಮಾಡು ಅಂತ. ಯಾಕೆ? ನನ್ನ ತಮ್ಮ ಬರ್ತಾನೆ ಅಂತ. ಅಯ್ಯೋ ನಿನ್ ತಮ್ಮ ಏನ್ ಅಷ್ಟು ಬಲಶಾಲಿ? ಇಲ್ಲ ನನ್ನ ತಮ್ಮ ಬಲಶಾಲಿನೇ, ಆದ್ರೆ ಅವನೇನ್ ಅನ್ಕೊಳ್ತಾನೆ ಅಂದ್ರೆ ಅಣ್ಣ ಹೋಂತ ದಾರಿಲಿ ಹೋಗಿದ್ನಲ್ಲ ಅಂತ ಅವ್ನು ಬೇಜಾರು ಮಾಡ್ಕೊತಾನೆ ಅಂದ್ರೆ. ಹಂಗಿದ್ರೆ ನೀನು ಈಗ ನಿನ್ ತಮ್ಮ ಅಷ್ಟು ಅಂತ ಹಂಗಲ್ಲ, ನೀನಿದಂತ. ಇಲ್ಲ ನನ್ಗಲ್ಲ, ಅವನು ಆ ರೀತಿ ಬೇಜಾರು ಮಾಡ್ಕೊಂಡಾಗ ಅಥವಾ ಅವನ ಕಾಲ್ ನೋವಾದಾಗ ನನಗೂ ನೋವಾಗತ್ತೆ. ಸೊ ಹಾಗಾಗಿ ಇದನ್ನ ಶುದ್ಧ ಮಾಡು ಅಂತ ಹೇಳ್ತಾರಂತೆ. ಆಗ ವನದೇವಿ ಏನ್ ಮಾಡ್ತಾರಂತೆ ಅಂದ್ರೆ ಅವ್ನು ನಡ್ಕೊಂಬಂದಿದ್ದಂತ ದಾರಿನೂ ಶುದ್ಧ ಮಾಡ್ತಾನೆ, ಮುಂದೆ ಹೋಗುವಂತ ದಾರಿನೂ ಶುದ್ಧ ಮಾಡ್ತಾನೆ. ಯಾಕೆ ಈ ಕಥೆ ಇರಲಿ ಅಂತ ಹೇಳಿದ್ರೆ 500 ವರ್ಷದ ದಾಸ್ಯದ ಸಂಕೇತಗಳು ನಮ್ ಹುಡುಗರಿಗೆ ಗೊತ್ತಿಲ್ಲ. ಆ ಕಥೆಯನ್ನು ಹೇಳಬೇಕು ನಾವು, ಮತ್ತೆ ಮುಂದೆ ಏನಾಗಬೇಕು, ಮುಂದೆ ಯಾವ ರೀತಿ ಇರಬೇಕು ಅಂತ ಹೇಳ್ಬೇಕು. ಹಾಗಾಗಿ ಈ ಸುವರ್ಣಾವಕಾಶ ಬಂದಿರೋದನ್ನ ಇದು ನಮ್ಮ ದೇಶದ ಒಂದು ದಿಕ್ಸೂಚಿ ಅಂದ್ರೂ ತಪ್ಪಾಗ್ಲಾರ್ದು. 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ಯಾವ ರೀತಿ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ಬಂದು ನಮ್ಮ ಭಾರತ ನಾವು ಸ್ವತಂತ್ರವಾದ್ವು, ಅದರ ಮುಂದಿನ ಅದು ಏನಂತ ಹೇಳಿದ್ರೆ ನಾವು ಆಡಳಿತಾತ್ಮಕವಾಗಿ ಸ್ವತಂತ್ರ ಆದ್ವಿ, ಧಾರ್ಮಿಕವಾಗಿ ಸ್ವತಂತ್ರ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನವರಿ 22, 2024 ಒಂದು ವಿಶೇಷವಾದ ದಿನ. ಆ ವಿಶೇಷವಾದ ದಿನದಲ್ಲಿ ನಾವೆಲ್ಲರೂ ಭಾಗಿಗಳಾಗ್ತಾ ಇದ್ದೀವಿ. ಹಾಗಾಗಿ ಇದನ್ನ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೂ ತಪ್ಪಾಗ್ಲಾರದು. ಇದನ್ನ ಎಲ್ಲಾ ಕಡೆಗೂ ಹೇಳಬೇಕು, ಎಲ್ಲಾ ಶಾಲೆಗಳಲ್ಲೂ ಎಲ್ಲಾ ಕಡೆನೂ ಇದನ್ನ ಮಾಡ್ತಾ ಇದ್ದಾರೆ, ಎಲ್ಲ ದೇವಸ್ಥಾನಗಳಲ್ಲೂ. ನಮ್ಮ ಮನೆಯಲ್ಲಿ ನಾಳೆ ಬೆಳಗ್ಗೆ ಏನಂತ ಹೇಳಿದ್ರೆ ಹೇಳದ್ನಲ್ಲ, ಇಲ್ಲಿ ಮನೆಯಲ್ಲಿ 11 ಗಂಟೆಯಿಂದ 1 ಗಂಟೆವರೆಗೂ 12 ಗಂಟೆ 5 ನಿಮಿಷ ಅಭಿಜಿನ್ ಲಗ್ನ ಅಂತಿದೆ. ಆ ಲಗ್ನಲ್ಲಿ ಆಗತ್ತೆ, ಆದ್ರೆ 11 ಗಂಟೆಯಿಂದ ಬೇರೆ ಪೂಜೆಗಳೆಲ್ಲ ನಡೀತಾ ಇರುತ್ತೆ. ಆ ಪೂಜೆನ ಎಲ್ಲಾ ಮನೆಯಿಂದ ಕಂಡು ಮುಗಿಸ್ಕೊಂಡು ಎಲ್ಲಾರ ಇದ್ದೇ ಹೋಗಕ್ಕಾಗಲ್ಲ, ಇದೊಂದು ಚಿಕ್ಕ ಜಾಗ, ಅದ್ರಲ್ಲೆಲ್ಲ ಹೋಗಕ್ಕಾಗಲ್ಲ. ಹಾಗಾಗಿ ಮನೆಗಳಲ್ಲೇ ಕೂತ್ಕೊಳ್ಳೋಣ. ಎಲ್ಲಿಂದ ಮನೆಗಳನ್ನ ಸುಮಾರು ಅಂದ್ರೆ ನಾವು ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ಮಾಡ್ತೀವಿ, ಒಬ್ರು ಕೂತ್ಕೊಂಡು ಚೆನ್ನಾಗಿರಲ್ಲ, ಎಲ್ಲರೂ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಎಲ್ಲಾ ದೇವಸ್ಥಾನಗಳಲ್ಲೂ ಸುಮಾರು ಅಂತ ಇಡೀ ದೇಶಾದ್ಯಂತ ಇರುವಂತಹ ದೇವಸ್ಥಾನಗಳು, ಸಣ್ಣ ಸಣ್ಣ ದೇವಸ್ಥಾನಗಳು, ದೊಡ್ಡ ದೇವಸ್ಥಾನಗಳಲ್ಲಿ ದೊಡ್ಡ ಪರ್ದೆಗಳು ಇಟ್ಟಿದ್ದಾರೆ. ಮತ್ತೆ ಎಲ್ಲರೂ ಭಜನೆ ಮಾಡ್ತಾರೆ, ಎಲ್ಲ ರಾಮತಾರಕ ಯಜ್ಞ ಮಾಡ್ತಾರೆ, ಬೇರೆ ಬೇರೆ ಹೋಮ ಹವನಾದಿಗಳು ಮಾಡ್ತಾರೆ. ಅಲ್ಲಿ ಸೇರ್ಕೊಳ್ಳೋಣ. ಒಟ್ಟಿಗೆ ನಾವು 11ರಿಂದ 1 ಗಂಟೆವರೆಗೂ ಇಡೀ ದೇಶಾದ್ಯಂತ ನಾವು ಒಂದು ದೊಡ್ಡದಾದ ಸಮಾರಂಭ ಮಾಡೋಣ. ಅದಾದ್ಮೇಲೆ ಸಂಜೆ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮನೆಗಳಲ್ಲಿ 5 ಕನಿಷ್ಠ ಪಕ್ಷ 5 ದೇವರ ದೀಪಗಳನ್ನ 10 ದೀಪಗಳನ್ನ ಹತ್ತಿಸಿ ನಾವು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಯಾಕಪ್ಪ ಇದು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ರಾವಣನ್ನ ಕೊಂದಿದ್ದು ಅದು ದಸರಾ ಅಂದ್ರೆ 10ನೇ ದಿವಸ ವಿಜಯದಶಮಿಯಲ್ಲಿ ದಿವಸ ರಾವಣನ ಕೊಂದ. ಅಲ್ಲಿಂದ ರಾಮ, ಸೀತೆ, ಲಕ್ಷ್ಮಣ ಮತ್ತೆ ಹನುಮಂತ ಅವರು ಪುಷ್ಪಕುಮಾರದಲ್ಲಿ ಅಯೋಧ್ಯೆಗೆ ಹೋದ್ರು. ಅವಾಗ ಏನ್ ಮಾಡಿದ್ರೆ ಬೇರೆಯವ್ರಿಗೆಲ್ಲರೂ ಅಫೀಸರ್ಗಳು ನಡ್ಕೊಂಡ್ ಬನ್ನಿ ಅಂತ ಹೇಳ್ದ. ಇವತ್ತು ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿ ನೋಡಿ ನೀವು, ಅಯೋಧ್ಯ ಟು ಅಥವಾ ಲಂಕಾ ಟು ಅಯೋಧ್ಯ ಅಂತ ನೋಡಿ, 4900 ಚಿಲ್ಲರೆ 5000 ಕಿಲೋಮೀಟರ್ ಅಂತ ಬರುತ್ತೆ. ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ 21 ದಿವಸ ಅಂತ ತೋರಿಸುತ್ತೆ. ನೀವು ಸರಿಯಾಗಿ ನೋಡಿ, ವಿಜಯದಶಮಿ ಅದು 21ನೇ ದಿವಸಕ್ಕೆ ಯಾವ ಹಬ್ಬ ಬರುತ್ತೆ? ದೀಪಾವಳಿ ಬರುತ್ತೆ. ಆ ದೀಪಾವಳಿ ಏನಂತ ಹೇಳಿದ್ರೆ ರಾಮ ಅಯೋಧ್ಯೆಗೆ ಕಾಲಿಟ್ಟಂತ ದಿನ. ಹಾಗಾಗಿ ಇಡೀ ಅಯೋಧ್ಯೆಯವರು ಸಂಭ್ರಮಿಸಿದ ದಿನ. ಹಾಗಾಗಿ ಪಟಾಕಿ ಹೊಡಿತಾರೆ, ಹಾಗಾಗಿ ದೀಪಗಳನ್ನ ಹತ್ತಿಸ್ತಾರೆ. ಇವತ್ತು ರಾಮ ಬರ್ತಾ ಇದ್ದಾನೆ ಅಂದ್ರೆ ಅವತ್ತೇನು ದಾಸ ಸಂಕೇತ 500 ವರ್ಷದ ಹಿಂದೆ ಕಳೆದೋಗಿತ್ತು, ಆ ರಾಮ ಇವಾಗ ಮತ್ತೊಮ್ಮೆ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಅವತ್ತಿನ ದಿವಸನು ಒಂದು ದೀಪಾವಳಿ ಮಾಡ್ಬೇಕು ಅಂತ. ಆ ದೀಪಾವಳಿ ಸಂಕೇತ ಅಂತ ಹೇಳಿದ್ರೆ ಮನೆ ಮುಂದೆ ಹಣತೆಗಳು ಹಚ್ಚೋದು. ನಾವು ಬಾಂಬ್ ಹಾಕುವ ಸಂಸ್ಕೃತಿಗಳಲ್ಲ ನಮ್ದು. ಸೊ ಹಾಗಾಗಿ ನಾವು ದೀಪ ಹಚ್ಚಿ, ನಾವು ದೀಪ ಹೇಳ್ತೀವಿ, ದೀಪದಿಂದ ದೀಪ ಹಚ್ಚಿ ಅಂತ ಹೇಳಿ. ದೀಪ ಹಚ್ಚೋದು ಅಂತ ಹೇಳಿದ್ರು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತನ್ ಅಂದ್ರೆ ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ. ಇಷ್ಟು ದಿವಸ ನಾವು ಕತ್ತಲಿನಲ್ಲಿದ್ವಿ, ಇನ್ಮೇಲೆ ಬೆಳಕು ಆಗ್ಬೇಕು. ಹಾಗಾಗಿ ಎಲ್ಲರ ಮನೆಗಳಲ್ಲೂ 5 ಕನಿಷ್ಠ ಪಕ್ಷ 5 ದೀಪಗಳನ್ನ ಹಚ್ಚೋಣ. ಇನ್ಮೇಲೆ ನಾವು ಒಬ್ರಿಗೊಬ್ರು ಮಾತಾಡ್ಕೊಳ್ಕೊಳ್ತಿದ್ರೆ ಏನನ್ಕೊಳ್ಬೇಕು, ನಾವು ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದೀನಿ. ಮತ್ತೊಮ್ಮೆ ಜೈ ಶ್ರೀರಾಮ್. ಬರ್ಬೇಕು. ಒಂದೇ ಒಂದು ಚೇಂಜ್ ಅವ್ರು ಹೇಳಿದ್ರು, ಅಕ್ಷತೆ ತಲೆ ಮೇಲೆ ಅಂತ
2 ಕಾಳು ಅಕ್ಷತೆ ತಲೆ ಮೇಲೆ ಹಾಕತ್ತಿರಲ್ಲ, ಅದನ್ನು ವೇಸ್ಟ್ ಮಾಡ್ಬೇಡಿ. ಅದನ್ನೆರಡು ಬಾಯಿಗೆ ಹಾಕ್ಬೇಡಿ. ಮಿಕ್ಕಿದಷ್ಟನ್ನ ತೆಗೆದು ಅಕ್ಕಿ ಡಬ್ಬಕ್ಕೆ ಹಾಕಿ ಅಕ್ಷಯ ಆಗುತ್ತೆ. ಪ್ರತಿ ದಿವಸ ಪ್ರಸಾದ ಆಗುತ್ತೆ, ಮನೆಯಲ್ಲಿ ಅದು ಅಕ್ಷಯ ಆಗುತ್ತೆ. ಬಾವುಟದ ಬಗ್ಗೆ ಹೇಳಿದ್ರು. ನಮ್ಮ ಟಮಾಟೋ ಒಂದು ಅಂಗಡಿ ಇಟ್ಟಿದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಬಾವುಟ ತಗೊಳ್ತಾರೆ. ಎಲ್ಲೇ ಕನ್ನಡ ಬಾವುಟಗಳು ಅದು ಕೂಡ ಡಿಮ್ಯಾಂಡ್ ಇಲ್ಲ. ನಿನ್ನೆ ರಾಮನ ಬಾವುಟಕ್ಕೆ ಅಷ್ಟು ಡಿಮ್ಯಾಂಡ್ ಇದೆ. ಸಿಗ್ತಾ ಇಲ್ಲ. 35 ರೂಪಾಯಿ ಕೊಟ್ಟು ಹೋಲ್ಸೇಲ್ ರೇಟ್ ಅಲ್ಲಿ ಬಂದಿದ್ದು ಅದನ್ನ ವ್ಯಾಪಾರಸ್ಥರು 40 ರೂಪಾಯಿ 50 ರೂಪಾಯಿ ಮಾಡಿದ. ಅದೇ ಬಾವುಟ ಅದೇ ಕಲರು ಈ ಇದು ಡಿಜಿಟಲ್ ಪ್ರಿಂಟ್ ಅಂತ ಅಂಗಡಿಯವರೇ 350 ರೂಪಾಯಿ ಹೇಳ್ತಾ ಇದ್ದಾರೆ, ಆಚೆ ಕಡೆ ಕೊಡ್ತಾ ಇಲ್ಲ. ಹೀಗಾಗಿ ಮೊನ್ನೆ ಗೋರಿಪಾಡದಲ್ಲಿ ಗಲಾಟೆ ಆಗಿದೆ. ಬಾವುಟ ಸಿಕ್ಕಿಲ್ಲ ಅಂತ ಗಲಾಟೆ ಆಗಿದೆ. ಕೇಳಿ ಗಲಾಟೆ ಮಾಡಿದರೆ ಕೊಡಲಿಲ್ಲ, ಸಿಕ್ಕಿಲ್ಲ. ಹಾಗಾಗಿ ಚಾಮರಾಜಪೇಟೆಯಲ್ಲಿ ಒಂದು ಪ್ರಗತಿ ಅಂತ ಹೇಳಿದೆ, ಅವ್ರ ಅಂಗಡಿನೇ ಬಾಲ್ ಹಾಕ್ಬಿಟ್ಟಿದ್ದಾರೆ. ಬಾವುಟ ಇದು ಕೂಡ ಬಾಲ್ ಕೊಡಕ್ಕಾಗಿಲ್ಲ. ಮಾರ್ಕೆಟ್ ಅಂತೂ ಬರೀ ಕನ್ನಡ ಬಾವುಟಗಳು ಬೇರೆ ಬೇರೆ ಇದಂತ ಪಕ್ಷದ ಬಾವುಟಗಳು ಇದೆ. ನಮ್ಮ ರಾಮನ ಬಾವುಟಗಳು ಜೈ ಶ್ರೀರಾಮನ ಬಾವುಟ ಎಲ್ಲೂ ಇದೆ. ಸಿಕ್ಕುದು ಕೂಡ ಅವ್ರು ಹೇಳ್ತಾರೆ 350 ರೂಪಾಯಿ ಹೇಳ್ತಾರೆ. ವ್ಯಾಪಾರಸ್ಥರ ವಾಪಸ್ ಹೋಗ್ತಾ ಇದ್ದಾರೆ. 350 ರೂಪಾಯಿ ಕೊಟ್ಟು ನಾವೇನು ವ್ಯಾಪಾರ ಮಾಡೋದು? ಇವಾಗ ಇಲ್ಲಿ BS ಅಂತ ನೋಡಿದ್ರೆ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಬಟ್ ವಿಪರೀತ ರೇಟ್. ಅದು ಯಾಕೆ ಹಂಗಾಗಿದೆ ಗೊತ್ತಾ? ಡಿಜಿಟಲ್ ಪ್ರಿಂಟೇ ಬೇಕು ಅಂತಾರೆ. ಮಳೆ ನೀರು ಬಿದ್ದರೂ ಕೂಡ ಅದು ಮಾಸಲ್ಲ. ಬೇರೆ ಪ್ರಿಂಟ್ ಆದ್ರೆ ಮಾಸ ಹೋಗುತ್ತೆ ಅಂತೇಳಿ ಜನ ಬೇರೆ ಪ್ರಿಂಟ್ ಹೋಗ್ತಾ ಇಲ್ಲ, ಡಿಜಿಟಲ್ ಪ್ರಿಂಟೇ ಕೇಳ್ತಾ ಇದ್ದಾರೆ. ಕೋಲು ಅದಕ್ಕೆ ಹಾಕೋ ಕೋಲು 50 ರೂಪಾಯಿ ಎತ್ತ. ಮನೇಲಿ ಹಾಕೋ ಕೋಲು ಬಿಸಾಕ್ತೀವಿ, 50 ರೂಪಾಯಿ ಕೋಲಿನ ಬೆಲೆ ಈ ತರ ಆಗಿದೆ ಮನೆಗಳಲ್ಲಿ. ಮೋದಿ ಪ್ರಭಾವ ಎಲ್ಲ ವ್ಯಾಪಾರಸ್ಥರಿಗೆಲ್ಲ ಒಳ್ಳೇದಾಗಿದೆ. ಬಟ್ ಇನ್ನು ನೋಡ್ಬೇಕು ಇನ್ನೇನಾಗುತ್ತೋ ಅಂತ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿ 3 ಹಾಡುಗಳನ್ನು ಹಾಡಿದಂತ ಸುರಭಿ ಶ್ರೀ ಅವರಿಗೆ ಧನ್ಯವಾದಗಳು. ಅವರಿಗೆ ವಿಜಯ್ ಕುಮಾರ್ ಅವರು ಬಂದು ನೆನಪಿನ ಕಾಣಿಕೆ ಕೊಡಬೇಕು. ಕೂಡ ಈ ವಯಸ್ಸಿನ ಮಗುವಿಂದ ಬಂದು ನಮ್ಮ ಪಂಚಾಂಗ ಶಾಲೆಯಲ್ಲಿ ಚೆನ್ನಾಗಿ ಓದ್ತಾರೆ. ಫಸ್ಟ್ ರ್ಯಾಂಕ್ ಬರ್ತಾನೆ, SLC ಬರುತ್ತೆ. ಅವ ಮೇಸ್ಟ್ ಅಯ್ಯೋ ನೀನು ಓದ್ತಾ ಇಲ್ಲೇ ಇರುವಂತ ಮುಂದೆ ಕಾಲೇಜು ಹೈಸ್ಕೂಲ್ ಓದಬೇಕು. ಹಾಗೆ ಮುಂದೆ ಬೆಳೆದು ಮುಂದೆ ಹೋಗಿದ್ದಾರೆ. ಸಾಕಷ್ಟು ವೇದಿಕೆಗಳಲ್ಲಿ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ಚಾಪನ್ನು ತಿಳಿಸ್ಕೊಡ್ತಾರೆ. ಅದು ನಾವು ಇಷ್ಟು ವರ್ಷ ಮಾಡುವಂತಹ ಮಗು ಎಷ್ಟು ಎತ್ತರಕ್ಕೆ ಬೆಳೆದು ಸಂಗೀತ ಕ್ಷೇತ್ರ ಬೆಳೆದಿದ್ದಾರೆ. ತುಂಬಾ ಸಂತೋಷ. ಅದನ್ನು ತಮಗೆ ಗೊತ್ತಿಲ್ಲದೆ ನಾನು ಸಂತೋಷಿಸ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಶ್ಲೋಕ ಪಠಣ ಮಾಡಿದಂತ ಅಕ್ಷಯ್ ಭಾರದ್ವಾಜ್ ಅವರಿಗೆ ಕೃಷ್ಣಮೂರ್ತಿ ಅವರು ಬಂದು ಶ್ಲೋಕಾರ್ಥವನ್ನು ನೀಡಿದಂತ ದಿವ್ಯಾ ಪಿ ಅವರಿಗೆ ಧನ್ಯವಾದಗಳು. ಅವರಿಗೆ ಶುಭಶ್ರೀ ಅವರು ಪ್ರಮುಖ ವಾಚನ ಮಾಡಿದಂತ BS ನಾರಾಯಣ ಅವರಿಗೆ ಧನ್ಯವಾದಗಳು. ಅವರಿಗೆ ಪ್ರಭಾಕರ್ ಅವರು ನೆನಪಿನ ಕಾಣಿಕೆ, ವಿಜಯಕುಮಾರ್ ಅವರಿಗೆ ಕೃಷ್ಣಮೂರ್ತಿ ಅವರು ನೆನಪಿನ ಕಾಣಿಕೆ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತ ರವಿ ಅವರಿಗೆ ಧನ್ಯವಾದಗಳು. ಅವರಿಗೆ ಚಂದ್ರು ಅವರು ನಿಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂತ ಎನ್ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಅವರಿಗೆ ನಾನು ಫೋಟೋದಲ್ಲಿ ಬರೋಣ. ಸಾಂದರ್ಭಿಕವಾಗಿ ಎನ್ ಚಂದ್ರಶೇಖರ್ ಅವರನ್ನು ಮಾತನಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ತಿಂಗಳು 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಮ್ಮ ಸಂಸ್ಥೆಯಿಂದ ರಕ್ತದಾನ ಶಿಬಿರ ಇರಿಸಿದೆ. ಯಾರು ರಕ್ತದಾನಿಗಳಿದ್ರೆ ದಯವಿಟ್ಟು ಖಂಡಿತ ಬರ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇಲ್ಲಿವರೆಗೂ ಹಲವಾರು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿದ್ದೀರಾ, ಅನುಭವಿಸಿದ್ದೀರಾ. ಸೊ ಒಂದು ಗುಣಗಳು ಏನು ಅಂತ ಹೇಳ್ಬಿಟ್ಟು ನಾವುಗಳೇ ಅದನ್ನ ನಿರ್ಧಾರ ಮಾಡ್ಕೊಂಡು ಮುಂದುವರಿಸಬೇಕು. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಇದೇ ತರ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇದೇ ತರ ಸಹಕರಿಸ್ಬಿಟ್ಟು ಅವರ ಉಪಸ್ಥಿತಿಯಲ್ಲಿ ಇಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಚಂದ್ರು ಅವರಿಗೆ ಧನ್ಯವಾದಗಳು.